ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅತ್ತೆ ಮನೆಯವರು ನನ್ನ ಇಬ್ಬರು ನಾದಿನಿಯರಿಗೆ 5 ಕೋಟಿ ಬೆಲೆ ಬಾಳುವ ಎರಡೆರಡು ಮನೆಗಳನ್ನು ಕೊಟ್ಟರು. ನನ್ನ ಗಂಡ ವಿಜಯ್ ಸೈಲೆಂಟ್ ಆಗಿದ್ರು. ಒಂದೇ ಒಂದು ಮಾತನ್ನು ಸಹ ಮಾತನಾಡಲಿಲ್ಲ. ಮಾರನೆಯ ದಿನ ಅವರು ತುಂಬ ಶಾಂತವಾಗಿ ಹೇಳಿದರು, ಅಪ್ಪ ಅಮ್ಮ, ನಾನು ಮತ್ತು ಪ್ರಿಯಾ ಅವರ ತವರು ಮನೆಗೆ ಹೋಗ್ತಾ ಇದ್ದೀವಿ. 2 ದಿನದಲ್ಲಿ ಇಲ್ಲಿಂದ ಹೊರಟು ಹೋಗ್ತೀವಿ ಅಂತ. ನನ್ನ ಮತ್ತು ವಿಜಯ್ ಅವರ ಮದುವೆಯಾಗಿ 6 ವರ್ಷ ಕಳೆದು ಹೋಗಿತ್ತು. ಈ 6 ವರ್ಷದ ಕಾಲ ನಾವು ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗೆ ವಾಸವಿದ್ವಿ. ಆ ಮನೆ ತುಂಬ ಚಿಕ್ಕದು. ಮಳೆ ಬಂದರೆ ಮನೆಯೆಲ್ಲ ಸೋರ್ತಾ ಇತ್ತು. ಜೋರಾಗಿ ಗಾಳಿ ಬಂದರೆ ಮನೆಯೆಲ್ಲ ಪೂರ್ತಿ ತಣ್ಣಗಾಗಿ ಹೋಗ್ತಾ ಇತ್ತು. ನಾನು ಯಾವಾಗಲೂ ಯೋಚಿಸ್ತಾ ಇದ್ದೆ, ನಾವಿಬ್ಬರು ಜೊತೆ ಇದ್ದೇವೆ, ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ, ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಈ ಬಡತನ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ. ಒಂದು ದಿನ ನಾವು ಕೂಡ ಒಂದು ಸ್ವಂತ ಮನೆಯನ್ನು ಕೊಂಡುಕೊಳ್ತೀವಿ ಅಂತ ಅಂದುಕೊಳ್ತಾ ಇದ್ದೆ. ಆ ದಿನ ನಾನು ಎಲ್ಲ ಖರ್ಚುಗಳನ್ನು ಲೆಕ್ಕ ಹಾಕ್ತಾ ಇದ್ದೆ. ಈ ತಿಂಗಳು ನಮ್ಮ ಬಳಿ ಎಷ್ಟು ದುಡ್ಡು ಮಿಕ್ಕಿರಬಹುದು ಅಂತ. ಆಗಲೇ ನನ್ನ ಅತ್ತೆ ನನಗೆ ಫೋನ್ ಮಾಡಿದ್ರು. ಅವರ ಧ್ವನಿಯಲ್ಲಿ ಒಂದು ರೀತಿಯ ಭಯ ಕಾಣಿಸ್ತಾ ಇತ್ತು. ಅವರು ಹೇಳ್ತಾ ಇದ್ರು, ಈ ರಾತ್ರಿ ನೀವಿಬ್ಬರೇ ಊಟಕ್ಕೆ ಬನ್ನಿ, ನಿಮ್ಮ ಮಾವನವರು ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕಂತೆ. ಈ ಮಾತು ಕೇಳಿ ನಾನು ಯೋಚಿಸ್ತಾ ಇದ್ದೆ, ಮತ್ತೆ ಏನಾದರೂ ದುಡ್ಡಿನ ಅವಶ್ಯಕತೆ ಬಂತ, ಬಹುಶಃ ಏನಾದರೂ ಅರ್ಜೆಂಟ್ ಇರಬಹುದೋ ಏನೋ. ನಾನು ಈಗ ವಿಜಯ್ಗೆ ಫೋನ್ ಮಾಡಿದೆ. ನಾನು ನನ್ನ ಗಂಡನಿಗೆ ಅವರ ತಾಯಿ ಹೇಳಿದ ಮಾತುಗಳನ್ನು ಹೇಳಿದಾಗ ಅವರು ಏನೂ ಮಾತನಾಡಲಿಲ್ಲ. ಸರಿ ಆಯಿತು ಅಂತ ತಲೆ ಆಡಿಸಿದ್ರು ಅಷ್ಟೇ. ನಾನು ಈಗ ತರಕಾರಿ, ಸ್ವಲ್ಪ ಹಣ್ಣುಗಳು, ಕೆಲವೊಂದು ಸ್ವೀಟ್ಗಳನ್ನು ಕೊಂಡುಕೊಂಡೆ. ನಾನು ಅಂದುಕೊಳ್ತಾ ಇದ್ದೆ, ಬಹುಶಃ ಈ ರಾತ್ರಿ ಆಸ್ತಿಯನ್ನು ಹಂಚುವ ಮಾತನ್ನೇನಾದರೂ ಮಾತನಾಡಿದರೆ ನಮಗೂ ಕೂಡ ಒಂದು ಭಾಗ ಬರಬಹುದೇನೋ. ಆ ರೀತಿ ಏನಾದರೂ ಆದರೆ ಆ ಬಾಡಿಗೆ ಮನೆಯ ಕಷ್ಟ ನಮಗೆ ಕಳೆಯಬಹುದು. ನನಗೆ ದುರಾಸೆ ಏನೂ ಇರಲಿಲ್ಲ. ಆದರೆ ನಾನು ಅಂದುಕೊಳ್ತಾ ಇದ್ದೆ, ಇಷ್ಟು ವರ್ಷಗಳಿಂದ ಮನೆಯ ಖರ್ಚುಗಳಿಗೆ ನಾವು ಕೂಡ ಸಹಾಯ ಮಾಡಿದ್ದೀವಿ, ಅವರ ಕಷ್ಟ ಸುಖಗಳಲ್ಲಿ ಅವರ ಜೊತೆ ನಿಂತುಕೊಂಡಿದ್ದೀವಿ. ಇದನ್ನು ಅವರು ನೆನಪಿಟ್ಕೊಂಡ್ರೆ ಸಾಕು ಅಂತ. ನಾನು ಆ ಮನೆಯಲ್ಲಿ ಕಾಲಿಟ್ಟಾಗ ಅಲ್ಲಿನ ಪರಿಸ್ಥಿತಿ ನನಗೆ ಸ್ವಲ್ಪ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು. ಡೈನಿಂಗ್ ಟೇಬಲ್ ಮೇಲೆ ತುಂಬ ವಿಧವಾದ ಅಡುಗೆಗಳನ್ನು ಮಾಡಿ ಇಡಲಾಗಿತ್ತು. ನನ್ನ ಇಬ್ಬರು ನಾದಿನಿಯರು ಮಮತಾ ಮತ್ತು ಸವಿತಾ ಮೊದಲೇ ಅಲ್ಲಿ ಬಂದು ಕುಳಿತುಕೊಂಡಿದ್ರು. ಅವರಿಬ್ಬರೇ ತುಂಬ ಸುಂದರವಾಗಿ ರೆಡಿಯಾಗಿ ಬಂದಿದ್ರು. ಅವರ ಮುಖಗಳ ಮೇಲೆ ತಂದೆ ತಾಯಿಯನ್ನು ನೋಡಲು ಬಂದಿದ್ದೇವೆ ಅನ್ನುವ ಪ್ರೀತಿ ಇರಲಿಲ್ಲ. ಹೆಮ್ಮೆ ಮತ್ತು ಅಹಂಕಾರ ಎದ್ದು ಕಾಣಿಸ್ತಾ ಇತ್ತು. ನಾನು ತಂದಂತಹ ಸಾಮಾನುಗಳನ್ನು ನೇರವಾಗಿ ಅಡುಗೆ ಮನೆಯಲ್ಲಿ ಇಡಲು ಹೋದೆ. ಆಗಲೇ ಅತ್ತೆ ಹೇಳಿದ್ರು, ಬನ್ನಿ ಇಲ್ಲಿ ಬಂದು ಕುಳಿತುಕೊಳ್ಳಿ, ನಾವು ತುಂಬ ಸಮಯದಿಂದ ನಿಮ್ಮಿಬ್ಬರಿಗಾಗಿ ಕಾಯ್ತಾ ಇದ್ದೇವೆ. ವಿಜಯ್ ಸೈಲೆಂಟ್ ಆಗಿ ಅಲ್ಲಿ ಕುಳಿತುಕೊಂಡಿದ್ದ. ಅವರು ತುಂಬ ಶಾಂತವಾಗಿದ್ರು. ಅವರ ಮುಖದ ಮೇಲೆ ಯಾವುದೇ ರೀತಿಯ ಸಂತೋಷವಾಗಲಿ, ಯಾವುದೇ ಪ್ರಶ್ನೆಗಳು ಕೂಡ ಇರಲಿಲ್ಲ. ಈಗ ನಮ್ಮ ಮಾವನವರು ಅವರ ಗಂಟಲನ್ನು ಸರಿ ಮಾಡಿಕೊಂಡು ಎಲ್ಲರನ್ನು ನೋಡಿ ಜೋರಾಗಿ ಹೇಳಿದ್ರು, ಈ ದಿನ ನಾನು ನಿಮ್ಮೆಲ್ಲರನ್ನು ಯಾಕೆ ಕರೆಸಿದ್ದೀನಿ ಅಂದರೆ ನಮ್ಮ ಆಸ್ತಿಯನ್ನು ಹಂಚಬೇಕು ಅಂತ. ನಮಗೆ ಈಗ ತುಂಬ ವಯಸ್ಸಾಗಿ ಹೋಗಿದೆ. ನಾವು ಜೀವಂತವಾಗಿರಬೇಕಾದ್ರೇ ಎಲ್ಲವನ್ನೂ ಸರಿ ಮಾಡಬೇಕು. ನಮ್ಮ ನಂತರ ಅಣ್ಣ ತಂಗಿಯರ ಮಧ್ಯೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರು. ಆಸ್ತಿ ಹಂಚಿಕೆ ಅನ್ನುವ ಶಬ್ದ ಕೇಳಿ ನನ್ನ ಎದೆ ಬಡಿತ ತುಂಬ ಜೋರಾಗ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ನಾವು ಈ ಮನೆಯ ಒಬ್ಬರೇ ಮಗ ಮತ್ತು ಸೊಸೆ, ನಮಗೆ ಸ್ವಂತ ಮನೆ ಕೂಡ ಇಲ್ಲ. 6 ವರ್ಷಗಳಿಂದ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ನಮ್ಮ ಇಬ್ಬರು ನಾದಿನಿಯರಿಗೆ ಮದುವೆಯಾಗಿದ್ದು ಅವರಿಗೆ ಸ್ವಂತ ಮನೆಗಳು ಸಹ ಇದ್ವು. ನಾನು ಅಂದುಕೊಳ್ತಾ ಇದ್ದೆ, ಅತ್ತೆ ಮಾವ ಎಷ್ಟೇ ಭೇದ ಭಾವ ಮಾಡಿದ್ರು ಅವರು ನಮ್ಮನ್ನು ಪೂರ್ತಿಯಾಗಿ ಮರೆಯೋದಿಲ್ಲ ಅಂತ. ಆಗ ಮಾವ ಹೇಳಿದ್ರು, ನಾನು ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ನಮ್ಮ ಪರಿವಾರದ 4 ಮನೆಗಳನ್ನು ನಾವು ನಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಮವಾಗಿ ಹಂಚಿಬಿಡ್ತಾ ಇದ್ದೀವಿ. ಮಮತಾಗೆ 2 ಮತ್ತು ಸವಿತಾಗೆ 2. ಆ 4 ಮನೆ ಸೇರಿ ಸುಮಾರು 4 ಕೋಟಿಗಿಂತಲೂ ಅಧಿಕವಾಗಿತ್ತು. ಈ ಮಾತು ಕೇಳಿದ ತಕ್ಷಣ ನನ್ನ ಕೈ ಕಾಲುಗಳು ತಣ್ಣಗಾಗ್ಬಿಟ್ವು. ನನ್ನ ಕೈಗಳು ನಡುಗಲು ಶುರುವಾದವು. ನಾನು ಈಗ ನೇರವಾಗಿ ಮಾವನನ್ನೇ ನೋಡ್ತಾ ಇದ್ದೆ. ನನಗೆ ಅರ್ಥನೇ ಆಗಿಲ್ಲ ಇಷ್ಟಕ್ಕೂ ಅವರು ಏನು ಹೇಳಿದ್ರು ಅಂತ. ಆದರೆ ಅತ್ತೆ ಮಾವನ ಮುಖದ ಮೇಲೆ ಯಾವುದೇ ಭಾವನೆಗಳಿರಲಿಲ್ಲ. ನನ್ನ ನಾದಿನಿಯರು ತಲೆ ಬಗ್ಗಿಸಿಕೊಂಡು ಮುಸಿ ಮುಸಿ ಅಂತ ನಗ್ತಾ ಇದ್ರು. ಅವರಿಬ್ಬರು ಎಷ್ಟೋ ಸಂತೋಷವಾಗಿದ್ರು. ನಾನು ಶಾಕ್ನಿಂದ ಹಾಗೆಯೇ ಅವರನ್ನು ನೋಡ್ತಾ ನಿಂತುಕೊಂಡಿದ್ದೆ. ಆಗಲೇ ನನ್ನ ಅತ್ತೆ ಹೇಳಿದ್ರು, ನನ್ನ ಮಗ ಗಂಡಸು, ಅವನು ಎಲ್ಲಿ ಬೇಕಾದರೂ ಬದುಕಬಹುದು, ಅವನಿಗೆ ತುಂಬ ಶಕ್ತಿ ಇದೆ, ಅವನು ಕಷ್ಟಪಟ್ಟು ದುಡಿದು ತಿನ್ನಬಹುದು. ಆದರೆ ಹೆಣ್ಣು ಮಕ್ಕಳು ಆ ರೀತಿಯಲ್ಲ, ಅವರು ಬೇರೆಯವರ ಮನೆಯ ಸ್ವತ್ತು. ಹೆಣ್ಣು ಮಕ್ಕಳ ಚಿಂತೆ ತಂದೆ ತಾಯಿನೇ ಮಾಡಬೇಕು. ಅತ್ತೆ ಮಾವನನ್ನು ಯಾರೂ ನಂಬಲು ಸಾಧ್ಯವಿಲ್ಲ. ಅವರವ ಒಂದೊಂದು ಮಾತುಗಳು ನನ್ನ ಹೃದಯದಲ್ಲಿ ಚೂರಿ ಹಾಕಿದ ಹಾಗಿತ್ತು. ಇದೆಲ್ಲವೂ ಅವರ ಕಷ್ಟಾರ್ಜಿತವಾಗಿದ್ರೆ ನನಗೇನೂ ದುಃಖ ಆಗ್ತಾ ಇರಲಿಲ್ಲ. ಆದರೆ ಆ 2 ಮನೆಯನ್ನು ಕಟ್ಟಲು ನಮ್ಮ ಗಂಡ ಹೆಂಡತಿಯ ದುಡ್ಡು ಸಹ ಖರ್ಚಾಗಿತ್ತು. ಕಳೆದ 6 ವರ್ಷಗಳಿಂದ ನಾವು ಕಡಿಮೆ ದುಡ್ಡನ್ನು ಏನೂ ಕೊಟ್ಟಿರಲಿಲ್ಲ.
ಒಂದೊಂದು ರೂಪಾಯಿಯನ್ನು ನಾವು ಎಷ್ಟೋ ಕಷ್ಟಪಟ್ಟು ಕೂಡಿಸಿ ಇಟ್ಟಿದ್ವಿ. ನನ್ನ ತವರು ಮನೆಯಿಂದ ತಂದಿದ್ದಂತಹ ನನ್ನ ಒಡವೆಗಳನ್ನು ಸಹ ಮಾರಾಟ ಮಾಡಿ ಆ ಮನೆಯ ಮೇಲೆ ಹಾಕಿದ್ವಿ. ಆ ದಿನ ಅತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ್ರು, ನೀವು ದುಡ್ಡನ್ನು ಕೊಡ್ತಾ ಇರಿ, ನಿಧಾನವಾಗಿ, ಕೊನೆಗೆ ಈ ಮನೆ ನಿಮಗೆ ತಾನೇ ಆಗೋದು, ನಾವು ಕೇವಲ ನಿಮ್ಮ ಅಧಿಕಾರವನ್ನು ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ ಅಂತ. ಆ ದಿನ ನಾನು ಅವರನ್ನು ಪೂರ್ತಿಯಾಗಿ ನಂಬಿದ್ದೆ. ನಾನು ಯಾವತ್ತೂ ಯೋಚಿಸಲಿಲ್ಲ ಅವರು ಅವರ ಮಾತುಗಳನ್ನು ಈ ರೀತಿ ಗಾಳಿಯಲ್ಲಿ ತೂರಿ ಹಾಕ್ತಾರೆ ಅಂತ. ನಾನು ಈಗ ವಿಜಯ್ ಅವರನ್ನೇ ನೋಡ್ತಾ ಇದ್ದೆ. ಅವರು ಏನಾದರೂ ಮಾತನಾಡಲಿ, ಆದರೆ ವಿಜಯ್ ಒಂದು ಗೊಂಬೆಯ ಹಾಗೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಅವರು ಒಂದೇ ಒಂದು ಶಬ್ದವನ್ನು ಸಹ ಹೇಳಲಿಲ್ಲ. ಅವರ ಈ ಮೌನ ನನಗೆ ಇನ್ನೂ ತುಂಬ ಜಾಸ್ತಿ ದುಃಖ ಕೊಡ್ತಾ ಇತ್ತು. ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ನನ್ನಿಂದ ಮಾತನಾಡಲೇ ಆಗಲಿಲ್ಲ. ಆಗ ಮಮತಾ ನಗುತ್ತಾ ಹೇಳಿದ್ಲು, ಅತ್ತಿಗೆ, ನೀವು ನಿಮ್ಮ ಗಂಡನನ್ನು ಆ ರೀತಿ ನೋಡಬೇಡಿ. ನೀವು ಸ್ವಲ್ಪ ದುಡ್ಡನ್ನು ಅಪ್ಪ ಅಮ್ಮನಿಗೆ ಕೊಟ್ಟರೆ ಅದು ನೀವು ಅವರಿಗೆ ಕೊಟ್ಟ ಗೌರವ ಮತ್ತು ನೀವು ಅವರಿಗೆ ಮಾಡಿದ ಸೇವೆ ಅಷ್ಟೇ. ಆ ದುಡ್ಡು ನಿಮಗೆ ವಾಪಸ್ ಬರೋದಿಲ್ಲ, ಅದನ್ನು ಮರೆತು ಬಿಡಿ. ಈ ಮಾತು ಕೇಳಿದ ತಕ್ಷಣ ನನಗೆ ಅರ್ಥವಾಗೋಯ್ತು, ಇದು ಪರಿವಾರದ ಡಿನ್ನರ್ ಪಾರ್ಟಿಯ ಏನೂ ಅಲ್ಲ, ಇದು ಇವರ ಕುತಂತ್ರ ಅಂತ. ನಾನು ಅಲ್ಲೇ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆ. ನನ್ನ ಗಂಟಲಿಂದ ಒಂದು ತುತ್ತು ಸಹ ಇಳಿಯಲಿಲ್ಲ. ಈ ಮಾತುಗಳನ್ನು ಹೊರಗಿನವರು ಯಾರಾದರೂ ಹೇಳಿದರೆ ನಾನು ಖಂಡಿತ ಅವರಿಗೆ ಉತ್ತರ ಕೊಡ್ತಾ ಇದ್ದೆ. ಆದರೆ ಈ ಮಾತು ಹೇಳಿದವಳು ನನ್ನ ಸ್ವಂತ ನಾದಿನಿಯಾಗಿದ್ಲು. ಅವಳ ಪ್ರತಿಯೊಂದು ಕಷ್ಟ ಸುಖದಲ್ಲೂ, ಅವಳ ಮದುವೆಯಲ್ಲೂ, ಎಲ್ಲ ವಿಷಯದಲ್ಲೂ ಮುಂದೆ ನಿಂತು ನಾನು ಅವಳಿಗೆ ಎಷ್ಟೋ ಸಹಾಯವನ್ನು ಮಾಡಿದ್ದೆ. ನನ್ನ ಅತ್ತೆ ನನ್ನ ಮೌನವನ್ನು ಅರಿತುಕೊಂಡಿದ್ರು. ನನ್ನ ಕಣ್ಣಲ್ಲಿದ್ದ ನೀರನ್ನು ಹಾಗೆ ಗಮನಿಸಿದ್ರು. ಅವರು ಈಗ ಹೇಳಿದ್ರು, ಈ ಮನೆಯಲ್ಲಿ ಯಾವತ್ತೂ ಸೊಸೆಯಂದಿರು ತಮ್ಮ ಅತ್ತೆ ಮಾವನ ಬಳಿ ಲೆಕ್ಕಾಚಾರವನ್ನು ಕೇಳಲಿಲ್ಲ. ನಿನ್ನ ಗಂಡನನ್ನು ನಾವು ಹೆತ್ತು ಹೊತ್ತು ಸಾಕಿ ಬೆಳೆಸಿ ಇಷ್ಟೊಂದು ಖರ್ಚು ಮಾಡಿದ್ದೀವಿ. ಈ ದಿನ ಆಸ್ತಿಯ ವಿಷಯಕ್ಕೆ ನೀನು ಈ ರೀತಿ ಗುರಾಯಿಸುತ್ತಾ ನಮ್ಮನ್ನು ನೋಡ್ತಾ ಇದೀಯಾ? ನಾವೇನು ನಿಮಗೆ ಬಾಕಿ ಇರುವಂತೆ? ಈ ಮಾತು ಕೇಳಿ ನನಗೆ ತುಂಬ ದುಃಖವಾಯಿತು. ನಾನು ಸೈಲೆಂಟ್ ಆಗಿ ಅತ್ತೆಯನ್ನೇ ನೋಡ್ತಾ ಇದ್ದೆ. ನನಗನ್ನಿಸ್ತಾ ಇತ್ತು, ಇವರು ಎಷ್ಟೊಂದು ಸುಲಭವಾಗಿ ಬಣ್ಣಗಳನ್ನು ಬದಲಾಯಿಸ್ತಾರೆ ಅಂತ. ಅತ್ತೆಯ ಮಾತುಗಳನ್ನು ಹೊರಗಿನವರು ಯಾರಾದರೂ ಕೇಳಿದ್ರೆ ಅವರಿಗೂ ಅನಿಸೋದು, ಇವಳು ಎಷ್ಟೊಂದು ದುರಾಸೆ ಇರುವ ಸೊಸೆ ಅಂತ, ತಮ್ಮ ಅತ್ತೆ ಮಾವನಿಗೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾಳೆ ಅಂತ. ಆಗಲೇ ನನ್ನ ನಾದಿನಿ ಹೇಳಿದ್ರು, ಅತ್ತಿಗೆ, ನೀವು ಸ್ವಲ್ಪ ದೊಡ್ಡದಾಗಿ ಯೋಚಿಸಿ, ನಿಮ್ಮ ಮನಸ್ಸನ್ನು ದೊಡ್ಡದು ಮಾಡಿಕೊಳ್ಳಿ. ನೀನು ಈ ಮನೆಯ ಸೊಸೆ, ನಿನ್ನ ಬಳಿ ನಿನ್ನ ಗಂಡ ಇದ್ದಾನೆ. ನಾಳೆ ನಿನಗೆ ಮಕ್ಕಳಾದರೆ ನಿನ್ನ ಮಗ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಆದರೆ ನಾವು ಹೆಣ್ಣು ಮಕ್ಕಳು, ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗಿರುವವರು. ನಾವು ಜೀವನವೆಲ್ಲ ಬೇರೆಯವರ ಆಧಾರದ ಮೇಲೆ ಬದುಕಬೇಕಾಗುತ್ತೆ. ಅಪ್ಪ ಅಮ್ಮ ನಮಗೆ ಸ್ವಲ್ಪ ಆಸ್ತಿಯನ್ನು ಕೊಟ್ಟರೆ ಇದರಲ್ಲಿ ತಪ್ಪೇನಿದೆ, ಇದು ಸರಿಯಾಗಿಯೇ ಇದೆ ಅಂತ ಹೇಳುತ್ತಾ ಅವಳು ತನ್ನ ಅಮ್ಮನನ್ನು ನೋಡುತ್ತಾ ನಗ್ತಾ ಇದ್ಲು. ಅವಳ ಮಾತು ಕೇಳಿ ನನ್ನ ತಲೆಯಲ್ಲಿ ಹಳೆಯ ಮಾತುಗಳು ಓಡೋದಕ್ಕೆ ಶುರುವಾದವು. ಆ ಸಮಯದಲ್ಲಿ ನಮ್ಮ ಬಳಿ ಸ್ವಲ್ಪ ಕೂಡ ದುಡ್ಡಿರಲಿಲ್ಲ. ಅತ್ತೆ ಯಾವಾಗಲೂ ಫೋನ್ ಮಾಡಿ ಕಣ್ಣೀರು ಹಾಕ್ತಾ ಇದ್ರು. ಮಗ, ನನಗೆ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಇಲ್ಲ, ನಾವು ಅವರ ಮೇಲೆ ಆಸೆ ಕೂಡ ಇಟ್ಕೊಂಡಿಲ್ಲ. ನನಗೆ ನೀವಿಬ್ಬರೇ ಮುಖ್ಯ. ನೀವೇ ತಾನೇ ನಮ್ಮ ಕಷ್ಟ ಸುಖ ನೋಡಬೇಕು. ನಮಗೆ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಅಂತ ಕಣ್ಣೀರು ಹಾಕ್ತಾ ಇದ್ರು. ಆಗ ಈ ಮಾತು ಕೇಳಿ ನನಗೆ ತುಂಬ ದುಃಖವಾಗಿತ್ತು. ನನ್ನ ಕರುಳು ಕಿವುಚದಂತಾಯಿತು. ಆ ದಿನದಿಂದಲೇ ನಾನು ಸಹ ಕೆಲಸಕ್ಕೆ ಹೋಗಿ ಅತ್ತೆ ಮಾವನಿಗೆ ದುಡ್ಡು ಕೊಡ್ತಾ ಇದ್ದೆ. ನನ್ನ ತಂದೆ ತಾಯಿ ಕೊಟ್ಟಂತಹ ಎಲ್ಲ ಒಡವೆಗಳನ್ನು ಮಾರಾಟ ಮಾಡಿ ಇವರಿಗೆ ದುಡ್ಡನ್ನು ಕೊಟ್ಟು ಬಿಟ್ಟಿದ್ದೆ. ಹಗಲು ರಾತ್ರಿ ಎನ್ನದೆ ಓವರ್ ಟೈಮ್ ಮಾಡಿ ಬಂದ ದುಡ್ಡನ್ನೆಲ್ಲ ಇವರ ಕೈಗೆ ಕೊಟ್ಟಿದ್ದೆ. ನನಗೆ ವಿಶ್ವಾಸವಿತ್ತು ನಮ್ಮ ಅತ್ತೆ ಮಾವನ ಮೇಲೆ, ನಮ್ಮ ಕುಟುಂಬದ ಮೇಲೆ. ನಮ್ಮ ಈ ದುಡ್ಡನ್ನು ನಾವು ಎಲ್ಲೂ ಕಳೀತಾ ಇಲ್ಲ. ನಮ್ಮ ಜೀವನಗಳು ಸರಿ ಹೋಗಲು ಒಂದು ಕಡೆ ಭದ್ರವಾಗಿ ಎತ್ತಿಡ್ತಾ ಇದ್ದೀವಿ ಅಂತ ನಾನು ಅಂದುಕೊಂಡಿದ್ದೆ. ಆಗಲೇ ನನ್ನ ಚಿಕ್ಕ ನಾದಿನಿ ಹೇಳಿದ್ಲು, ನೀನು ಮತ್ತು ಅಣ್ಣ ಇಬ್ಬರು ಚೆನ್ನಾಗಿ ಓದಿದ್ದೀರಾ, ಇಬ್ಬರು ಕೆಲಸ ಮಾಡ್ತಾ ಇದ್ದೀರಾ, ಇಬ್ಬರಿಗೂ ಒಳ್ಳೆಯ ಸಂಬಳ ಕೂಡ ಬರುತ್ತೆ. ಈ ಮನೆಗೆ ಕೊಟ್ಟ ಚಿಲ್ಲರೆ ಕಾಸುಗಳನ್ನು ಕೂಡ ನೀವು ಲೆಕ್ಕ ಹಾಕಿದ್ರೆ ನೀವು ಹೇಗೆ ತಾನೇ ಬದುಕಲು ಸಾಧ್ಯ? ಮನೆಯವರಿಗೆ ಕೊಟ್ಟ ದುಡ್ಡನ್ನು ಯಾರು ಲೆಕ್ಕ ಹಾಕ್ತಾರೆ ಅಂತ ಹೇಳ್ತಾ ಇದ್ಲು. ಅವಳ ಮಾತು ಕೇಳ್ತಾ ಇದ್ರೆ ಯಾರೋ ನನ್ನ ಮುಖದ ಮೇಲೆ ಜೋರಾಗಿ ಹೊಡೆದ ಹಾಗೆ ಅನ್ನಿಸ್ತಾ ಇತ್ತು ನನಗೆ. ನನ್ನಿಂದ ಊಟ ಮಾಡಲು ಸಹ ಸಾಧ್ಯವಾಗಲಿಲ್ಲ. ನಾನು ಎಷ್ಟೋ ದುಃಖದಿಂದ ವಿಜಯ್ ಅವರನ್ನೇ ನೋಡ್ತಾ ಇದ್ದೆ. ಅವರು ಒಂದೇ ಒಂದು ಮಾತು ಹೇಳಿ, ಈ ದುಡ್ಡನ್ನು ನಾವು ಯಾರ ಸೇವೆಗೂ ದಾನವಾಗೋ ಕೊಟ್ಟಿಲ್ಲ ಅಂತ. ಆದರೆ ಒಂದೇ ಒಂದು ಮಾತು ಸಹ ವಿಜಯ್ ಹೇಳಲಿಲ್ಲ. ಅವರು ಯಾರೊಬ್ಬರ ಮುಖವನ್ನು ಸಹ ನೋಡಲಿಲ್ಲ. ನನಗನ್ನಿಸ್ತಾ ಇತ್ತು, ಇವರು ಎಷ್ಟೊಂದು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಇಷ್ಟೊಂದು ಅನ್ಯಾಯವಾಗ್ತಾ ಇದ್ರು, ಯಾಕೆ ಈ ರೀತಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದಾರೆ ಅಂತ. ಆಗಲೇ ಅತ್ತೆ ಹೇಳಿದ್ರು, ನೀವು ನಮಗೆ ದುಡ್ಡು ಕೊಟ್ಟಿದ್ದೀರಾ, ಆದರೆ ನಾವೇನಾದರೂ ನಿಮ್ಮ ಕುತ್ತಿಗೆಯ ಮೇಲೆ ಚಾಕು ಇಟ್ಟು ನಮಗೆ ದುಡ್ಡು ಕೊಡಿ ಅಂತ ಹೇಳಿದ್ವಾ? ನೀವು ನಿಮ್ಮ ಇಷ್ಟದ ಪ್ರಕಾರ ನಮಗೆ ದುಡ್ಡು ಕೊಟ್ಟಿದ್ದೀರಾ. ಇವತ್ತು ನೀವು ಅದನ್ನು ನಮಗೆ ಎತ್ತಿ ತೋರಿಸುವ ಅವಶ್ಯಕತೆ ಇಲ್ಲ. ಈ ಮನೆಯಲ್ಲಿ ಇರಬೇಕು ಅಂದರೆ ಸ್ವಲ್ಪ ನ್ಯಾಯವಾಗಿ ಮರ್ಯಾದೆಯಾಗಿ ಇರೋದನ್ನ ಕಲೀರಿ. ಆಗಲೇ ನಿಮ್ಮನ್ನು ಎಲ್ಲರೂ ಮೆಚ್ಚಿಕೊಳ್ಳೋದು, ಪ್ರೀತಿ ಮಾಡೋದು.
ಈ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಕೈ ಕಾಲುಗಳು ತಣ್ಣಗಾಗ್ಬಿಟ್ಟಿದ್ವು. ಒಂದು ವೇಳೆ ನಾವೇನಾದರೂ ನಮ್ಮ ಸ್ವಇಚ್ಛೆಯಿಂದ ಆ ದುಡ್ಡನ್ನು ಕೊಟ್ಟಿದ್ರೆ ಆಗ ಯಾಕೆ ಆಕೆ ನನ್ನ ಕೈಯನ್ನು ಹಿಡಿದುಕೊಂಡು ನನಗೆ ಮಾತು ಕೊಟ್ಲು, ಇದೆಲ್ಲವೂ ನಾಳೆ ನಿಮ್ದಾಗುತ್ತೆ, ನಮಗೆ ವಯಸ್ಸಾದ ಮೇಲೆ ನೀವೇ ತಾನೇ ನಮ್ಮನ್ನು ನೋಡ್ಕೋಬೇಕು ಅಂತ. ಅವರ ಆ ಸಿಹಿಯಾದ ಮಾತುಗಳೆಲ್ಲವೂ ಕೇವಲ ಒಂದು ಬಲೆಯಾಗಿತ್ತು ಅಷ್ಟೇ. ನಾನೊಬ್ಳು ಹುಚ್ಚಿ ಅವರ ಈ ಮಾತುಗಳನ್ನು ನಂಬಿ ಇಷ್ಟು ವರ್ಷದಿಂದ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ನಾನು ಏನೇನೋ ಹೇಳಬೇಕು ಅಂದುಕೊಂಡೆ. ಆದರೆ ಅಷ್ಟರಲ್ಲೇ ಮಾವ ಜೋರಾಗಿ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ಅವರು ಕೋಪವಾಗಿ ನನ್ನನ್ನೇ ನೋಡುತ್ತಾ ಹೇಳಿದ್ರು, ನಾನು ಜೀವಂತವಾಗಿ ಇರುವವರೆಗೂ ಈ ಮನೆಯಲ್ಲಿ ಕೇವಲ ನನ್ನ ಮಾತ್ರ ನಡಿಬೇಕು. ಯಾರಿಗೆ ನನ್ನ ಮಾತು ಇಷ್ಟವಾಗಲ್ವೋ ಅವರು ಈ ತಕ್ಷಣವೇ ಮನೆಯಿಂದ ಹೊರಗೆ ಹೋಗಬಹುದು. ಮುಖವನ್ನು ಊದಿಸಿಕೊಂಡು ಮನೆಯ ಸಂತೋಷವನ್ನು ಹಾಳು ಮಾಡುವ ಅವಶ್ಯಕತೆ ಇಲ್ಲ. ಅವರು ಈಗ ನೇರವಾಗಿ ನನಗೆ ನನ್ನ ಜಾಗ ತೋರಿಸಿಕೊಟ್ಟಿದ್ರು, ನನಗೆ ನನ್ನ ಯೋಗ್ಯತೆಯನ್ನು ತೋರಿಸಿಕೊಟ್ಟಿದ್ರು. ಅವರು ನಮಗೆ ಆಸ್ತಿಯನ್ನು ಕೊಡಲು ಕರೆಯಲಿಲ್ಲ, ನಮ್ಮನ್ನು ಅವಮಾನ ಮಾಡಲು ಕರೆದಿದ್ರು. ನಮ್ಮ ಕಷ್ಟದ ದುಡ್ಡು ಈಗ ನಮ್ಮದಾಗಿರಲಿಲ್ಲ, ಅದೆಲ್ಲವೂ ಕೇವಲ ಅವರ ಹೆಣ್ಣು ಮಕ್ಕಳದ್ದಾಗಿತ್ತು. ನನಗೆ ಚೆನ್ನಾಗಿ ಗೊತ್ತಿತ್ತು, ಈ ದಿನ ನಾನೇನಾದರೂ ಸುಮ್ಮನೆ ಆಗೋದ್ರೆ ಇವರೆಲ್ಲ ಅನ್ಕೊಳ್ತಾರೆ ನಮ್ಮಿಂದ ಏನೂ ಮಾಡಲಾಗೋದಿಲ್ಲ ಅಂತ. ನಾವು ಏನೇ ಮಾಡಿದ್ರೂ ಇವರು ಸುಮ್ಮನೆ ಸೈಲೆಂಟ್ ಆಗಿ ಬಿದ್ದುಕೊಂಡಿರ್ತಾರೆ ಅಂತ. ನಾನು ಈಗ ನೇರವಾಗಿ ನನ್ನ ಅತ್ತೆ ಮಾವನನ್ನು ನೋಡುತ್ತಾ ಕೇಳಿದೆ, ಒಂದು ವೇಳೆ ನಮ್ಮ ದುಡ್ಡು ನಿಮ್ಮ ಗೌರವಕ್ಕಾಗಿ ನಿಮ್ಮ ಸೇವೆಗಾಗಿ ಆಗಿದ್ರೆ ಆ ದಿನ ನೀವು ಆ ರೀತಿ ಯಾಕೆ ಹೇಳಬೇಕಾಗಿತ್ತು? ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ನಾವು ಸಮವಾಗಿ ಹಂಚುತ್ತೀವಿ ಅಂತ. ನನ್ನ ಮಾತು ಕೇಳಿದ ತಕ್ಷಣ ಆ ಸ್ಥಳದಲ್ಲಿ ಸ್ವಲ್ಪ ಸಮಯ ನಿಶ್ಶಬ್ದ ಆವರಿಸಿ ಬಿಟ್ಟಿತ್ತು. ಅವರು ಯಾರು ಅಂದುಕೊಂಡಿರಲಿಲ್ಲ ನಾನು ಈ ರೀತಿ ಈ ಪ್ರಶ್ನೆಯನ್ನು ಕೇಳ್ತೀನಿ ಅಂತ. ಸ್ವಲ್ಪ ಸಮಯದಲ್ಲೇ ಅತ್ತೆ ತುಂಬಾ ಕೋಪವಾಗಿ ಹೇಳಿದ್ರು, ಚಿಲ್ಲರೆ ಕಾಸಿಗಾಗಿ ನೀನು ಪದೇ ಪದೇ ನಮ್ಮನ್ನು ಅವಮಾನ ಮಾಡ್ತಾ ಇದೀಯಾ? ನಿನಗೆ ಈ ರೀತಿ ಮಾತನಾಡಲು ನಾಚಿಕೆಯಾಗೋದಿಲ್ವಾ? ಈ ಮನೆಗೆ ಸೊಸೆಯಾಗಿ ನಿನ್ನ ಅತ್ತೆ ಮಾವನ ಜೊತೆ ನೀನು ಲೆಕ್ಕಾಚಾರ ಹಾಕ್ತಾ ಇದೀಯಾ? ನಾನು ಈಗ ನನ್ನ ಇಬ್ಬರು ನಾದಿನಿಯರನ್ನು ನೋಡಿ ನಾನು ಹೆಚ್ಚಾಗಿ ಏನೂ ಕೇಳ್ತಾ ಇಲ್ಲ. ಆದರೆ ನಾನು ನನ್ನ ತವರು ಮನೆಯಿಂದ ತಂದಂತಹ ಒಡವೆಗಳನ್ನು ಮಾರಿಕೊಟ್ಟ ದುಡ್ಡು ಕನಿಷ್ಠ ಪಕ್ಷ ಅದನ್ನಾದರೂ ನನಗೆ ವಾಪಸ್ ಕೊಡಬೇಕಲ್ವಾ? ನಾವು ಈಗಲೂ ಸಣ್ಣ ಮನೆಯಲ್ಲಿ ಬಾಡಿಗೆಗಿದ್ದೀವಿ, ಆದರೆ ನಿಮ್ಮ ಬಳಿ ಸ್ವಂತ ಮನೆಗಳಿದ್ದಾವೆ, ಗಾಡಿಗಳು ಇದ್ದಾವೆ, ಒಳ್ಳೆಯ ಶ್ರೀಮಂತ ಗಂಡ ಕೂಡ ಇದ್ದಾನೆ. ನನ್ನ ಮಾತು ಇನ್ನೂ ಪೂರ್ತಿನೇ ಆಗಿರಲಿಲ್ಲ. ಆಗಲೇ ನನ್ನ ನಾದಿನಿ ಜೋರಾಗಿ ನಗುತ್ತಾ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ವಿಚಿತ್ರವಾಗಿ ನೋಡ್ತಾ ಹೇಳಿದ್ಲು, ಅತ್ತಿಗೆ ನಿನ್ನ ಮಾತು ಕೇಳಿದ ತಕ್ಷಣ ನನಗೆ ನಗು ಬರ್ತಾ ಇದೆ. ಅಪ್ಪ ಅಮ್ಮ ತಮ್ಮ ಆಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ಅಂದುಕೊಳ್ತಾರೋ ಅದು ಕೇವಲ ಅವರ ಅಧಿಕಾರ ಮಾತ್ರ. ನಿನ್ನ ಗಂಡ ನೋಡು, ಒಂದೇ ಒಂದು ಮಾತು ಸಹ ಮಾತನಾಡದೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದಾರೆ. ನೀನು ಬೇರೆಯವರ ಮೇಲೆ ಬೆರಳು ತೋರಿಸುವುದನ್ನು ಬಿಟ್ಟು ನಿನ್ನ ಗಂಡನನ್ನು ಮೊದಲು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ಲು. ಆ ಸಮಯದಲ್ಲಿ ನಾನು ಅಂದುಕೊಂಡೆ, ಬಹುಶಃ ಈ ಮಾತಿಗಾದ್ರೂ ವಿಜಯ್ಗೆ ಕೋಪ ಬರುತ್ತೆ, ಅವರು ಏನಾದರೂ ಮಾತನಾಡ್ತಾರೆ ಅಂತ. ಆದರೆ ಅವರು ಈಗಲೂ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಅವರ ಬಾಯಿಂದ ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಆಗಲೇ ಚಿಕ್ಕನಾದಿನಿ ಕೋಪವಾಗಿ ಅಲ್ಲಿರುವ ಸಾಮಾನುಗಳನ್ನು ಎತ್ತಿ ಬಿಸಾಕ್ತಾ, ನಿನ್ನ ಉದ್ದೇಶವಾದರೂ ಏನು? ನೀನು ಏನಂದುಕೊಳ್ತಾ ಇದೀಯಾ? ನಿನ್ನ ಗಂಡ ಎಲ್ಲರ ಮುಂದೆ ತನ್ನ ತಂದೆ ತಾಯಿಯ ಜೊತೆ ಗಲಾಟೆ ಮಾಡಬೇಕು ಅಂತನಾ? ನಿನ್ನ ಗೌರವವನ್ನು ಉಳಿಸಲು ಅವನು ನಮ್ಮೆಲ್ಲರ ಜೊತೆ ಗಲಾಟೆ ಮಾಡಿಕೊಂಡು ದೂರ ಆಗಬೇಕು ಅಂತ? ಬುದ್ಧಿವಂತರಾದ ಒಳ್ಳೆಯ ಮನೆತನದ ಯಾವ ಮಹಿಳೆ ಕೂಡ ತನ್ನ ಗಂಡನನ್ನು ಅವರ ಅಪ್ಪ ಅಮ್ಮನಿಂದ ದೂರ ಮಾಡೋದಿಲ್ಲ. ಆದರೆ ನೀನು ಈಗಿನಿಂದಲೇ ನಮ್ಮ ಅಣ್ಣನನ್ನು ನಮ್ಮಿಂದ ದೂರ ಮಾಡಬೇಕು ಅಂತ ಅಂದುಕೊಳ್ತಾ ಇದೀಯಾ? ಇವರ ಮಾತು ಕೇಳಿ ನನಗೆ ತುಂಬಾ ತಲೆನೋವು ಬರ್ತಾ ಇತ್ತು. ಇವರು ವಿಚಿತ್ರವಾಗಿ ಮಾತನಾಡ್ತಾ ಇದ್ರು. ನನಗೆ ತುಂಬಾ ಅತಿ ಆಸೆ ಇದೆ, ನಾನು ಕೆಟ್ಟವಳು, ಮನೆ ಮುರಿತಾ ಇದ್ದೀನಿ ಅನ್ನುವ ರೀತಿಯಲ್ಲಿ. ಮಾವನವರು ಈಗ ಕೋಪದಿಂದ, ನೀನು ನಿನ್ನ ತವರು ಮನೆಯ ಈ ಲೆಕ್ಕಾಚಾರವನ್ನು ನಮ್ಮ ಮನೆಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆಯ ಸೊಸೆಯಾಗಿದ್ದು ಕೂಡ ನೀನು ನಮ್ಮ ಮನೆಯಲ್ಲಿ ಲೆಕ್ಕಾಚಾರ ಮಾಡ್ತಾ ಇದೀಯಾ. ಆದ್ದರಿಂದಲೇ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಜನರೆಲ್ಲರೂ ಎಷ್ಟೋ ಪ್ರೀತಿ ವಿಶ್ವಾಸದಿಂದ ಸಂಬಂಧಗಳನ್ನು ಉಳಿಸ್ಕೊಳ್ತಾರೆ, ಆದರೆ ನೀನು ಈ ಮನೆಯಲ್ಲಿ ಕುಳಿತು ಒಂದೊಂದು ರೂಪಾಯಿಗೂ ಲೆಕ್ಕಾಚಾರ ಹಾಕ್ತಾ ಇದೀಯಾ. ಮಾವನ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನ್ನ ತವರು ಮನೆಯವರು ಬಡವರಾಗಿದ್ರು, ಆದರೆ ಅವರು ನನಗೆ ಯಾವತ್ತೂ ಮೋಸ ಮಾಡುವುದನ್ನು ಹೇಳಿಕೊಟ್ಟಿರಲಿಲ್ಲ. ಯಾವತ್ತೂ ಅವರು ಒಬ್ಬರ ಹಕ್ಕನ್ನು ಕಸಿದುಕೊಂಡು ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡಲಿಲ್ಲ. ಅತ್ತೆ ಈಗ ಅಳುವ ನಾಟಕವಾಡ್ತಾ ಇದ್ರು. ನನಗೆ ಈಗ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನನ್ನ ಸೊಸೆ ನನಗೆ ಕಾಟ ಕೊಡ್ತಾ ಇದ್ದಾಳೆ. ನನ್ನ ಆಸ್ತಿಯನ್ನು ನಾನು ಇವಳ ಇಷ್ಟದ ಪ್ರಕಾರ ಹಂಚಬೇಕು ಅಂತ ಅವಳು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾಳೆ. ನಾನು ಯಾವತ್ತೂ ಯೋಚಿಸಿರಲಿಲ್ಲ ನಾನು ಇಷ್ಟೊಂದು ದುಃಖವನ್ನು ಅನುಭವಿಸಬೇಕಾಗುತ್ತೆ ಅಂತ. ನಾನು ಶಾಂತವಾಗಿ ಅವರನ್ನೇ ನೋಡ್ತಾ ಇದ್ದೆ. ಒಂದು ಸಮಯದಲ್ಲಿ ಅತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು, ನೀನು ತುಂಬಾ ಒಳ್ಳೆಯವಳು, ನಿನ್ನಂಥ ಬುದ್ಧಿ ನನ್ನ ಹೆಣ್ಣು ಮಕ್ಕಳಿಗೆ ಇಲ್ಲ, ನಮ್ಮ ವಯಸ್ಸಾದ ಕಾಲದಲ್ಲಿ ನೀನೇ ನನಗೆ ಆಧಾರ ಅಂತ ಹೇಳಿದ್ರು. ಅದೇ ಅತ್ತೆ ಈ ದಿನ ನನ್ನನ್ನು ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ನಡೀತಾ ಇದ್ರು, ನನ್ನ ಗಂಡ ಮಾತ್ರ ಸೈಲೆಂಟ್ ಆಗಿ ಮೌನವಾಗಿ ಕುಳಿತುಕೊಂಡಿದ್ರು. ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು,
ಅತ್ತೆ ಮನೆಯವರು ಎಷ್ಟೇ ಕಾಟ ಕೊಟ್ಟರೂ ಅದರಿಂದ ಅಷ್ಟೊಂದು ದುಃಖವಾಗೋದಿಲ್ಲ. ಆದರೆ ಗಂಡ ಎಲ್ಲವನ್ನು ನೋಡುತ್ತಾ ಸೈಲೆಂಟ್ ಆಗಿದ್ರೆ ಆ ದುಃಖ, ಆ ನೋವು ಎಲ್ಲದಕ್ಕಿಂತಲೂ ತುಂಬ ಹೆಚ್ಚಾಗಿರುತ್ತೆ ಅಂತ. ನಾನು ಈಗ ಎದ್ದು ನಿಂತ್ಕೊಂಡು, ನನಗೆ ಹೊಟ್ಟೆ ತುಂಬಿ ಹೋಯಿತು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿದೆ. ನಾನು ಈಗ ಯಾರ ಮುಖವನ್ನು ಸಹ ನೋಡಲಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ಇನ್ನು ಸ್ವಲ್ಪ ಸಮಯ ನಾನು ಇಲ್ಲೇ ಇದ್ದರೆ ನನ್ನಿಂದ ಮಾತನಾಡದೇ ಇರಲು ಸಾಧ್ಯವಿಲ್ಲ ಅಂತ. ನಾನು ಈಗ ಎದ್ದು ಹೋಗಬೇಕಾದ್ರೆ ನನ್ನನ್ನು ಯಾರೂ ನಿಲ್ಲಿಸಲಿಲ್ಲ, ಯಾರೂ ತಡೀಲಿಲ್ಲ. ನಾನು ತುಂಬ ಬೇಗ ಬೇಗ ಅಲ್ಲಿಂದ ಹೊರಟು ಹೋಗ್ತಾ ಇದ್ದೆ. ವಿಜಯ್ ನನ್ನ ಹಿಂದೆನೇ ಬರ್ತಾ ಇದ್ರು. ಆದರೆ ಅವರು ನನ್ನನ್ನು ಮಾತನಾಡಿಸಲಿಲ್ಲ, ನನ್ನ ಕೈಯನ್ನು ಸಹ ಹಿಡಿದುಕೊಳ್ಳಲಿಲ್ಲ. ಅವರು ಏನೂ ಹೇಳಲಿಲ್ಲ. ನಾವಿಬ್ಬರು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಅತ್ತೆ ಮನೆಯಿಂದ ಬರಬೇಕಾದ್ರೆ ದಾರಿಯುದ್ದಕ್ಕೂ ನಾವಿಬ್ಬರು ಒಂದೇ ಒಂದು ಮಾತು ಸಹ ಮಾತಾಡಲಿಲ್ಲ. ನಮ್ಮ ಮನೆಯೊಳಗೆ ಹೋದ ತಕ್ಷಣ ನಾನು ನನ್ನ ಗಂಡನಿಗೆ ಕೋಪವಾಗಿ ಹೇಳಿದೆ, ನಿಮಗೆ ಮಾತನಾಡೋದಕ್ಕೆ ಬರೋದಿಲ್ವಾ? ನಿಮ್ಮ ಅಪ್ಪ ಅಮ್ಮ ಮಾಡಿದ್ದೆಲ್ಲವೂ ಸರಿ ಇದೆಯಾ? ನಾನು ತುಂಬ ಕೋಪ ಬರ್ತಾ ಇತ್ತು. ಆದರೆ ವಿಜಯ್ ಮಾತ್ರ ಸೈಲೆಂಟ್ ಆಗಿ ಬಾಗಿಲನ್ನು ಮುಚ್ಚಿ ಹಾಗೆಯೇ ನಿಂತ್ಕೊಂಡಿದ್ರು. ಅವರು ಈಗ ಇನ್ನು ಸಾಕು ಮಾಡು, ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು ಅಂತ ಹೇಳಿದ್ರು. ಅವರ ಮಾತು ಕೇಳಿ ನನಗೆ ಏನು ಮಾಡಬೇಕು ಅರ್ಥನೇ ಆಗಲಿಲ್ಲ. ನಾನು ಈಗ ಜೋರಾಗಿ ವಿಚಿತ್ರವಾಗಿ ಹುಚ್ಚಿಯ ಥರ ನಗುತ್ತಾ, ಈಗ ಇನ್ನು ಏನು ಯೋಚನೆ ಮಾಡಬೇಕು? ನೀವು ಯೋಚನೆ ಮಾಡಲು ಏನು ಉಳಿದಿದೆ ಅಂತ? ಆ ಮನೆಯಲ್ಲಿ ನೀವು ಸೈಲೆಂಟ್ ಆಗಿ ಒಂದು ಬೊಂಬೆಯ ರೀತಿ ಕುಳಿತುಕೊಂಡು ಎಲ್ಲವನ್ನೂ ನೋಡ್ತಾ ಇದ್ರೆ, ಒಂದೇ ಒಂದು ಮಾತು ಸಹ ಮಾತನಾಡಲಿಲ್ಲ. ಅವರೆಲ್ಲರೂ ನನ್ನನ್ನು ಎಷ್ಟೊಂದು ಅವಮಾನ ಮಾಡ್ತಾ ಇದ್ರು. ನಿಮ್ಮ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ ಅಂತ ಹೇಳಿ ನಾನು ಈಗ ರೂಮಿನೊಳಗೆ ಹೋದೆ. ರೂಮಿನಿಂದ ನಾನು ಬರೆದಿಟ್ಟಂತಹ ಡೈರಿಯನ್ನು ತೆಗೆದುಕೊಂಡು ಬಂದೆ. ಅದರಲ್ಲಿ ಎಲ್ಲ ಲೆಕ್ಕಾಚಾರವನ್ನು ನಾನು ಬರೆದಿದ್ದೆ ಮತ್ತು ಮೊಬೈಲ್ನಲ್ಲಿ ಅತ್ತೆ ಕಳಿಸಿದ್ದ ಮೆಸೇಜ್ಗಳನ್ನು ಸಹ ನಾನು ಅವರಿಗೆ ತೋರಿಸಿದ್ದೆ. ಆ ಸಮಯದಲ್ಲಿ ನನ್ನ ಗಂಡ ಹೇಳ್ತಾ ಇದ್ದ, ಇನ್ನು ಸ್ವಲ್ಪ ಕಷ್ಟಪಡು ಸಾಕು, ಇನ್ನು ಸ್ವಲ್ಪ ದುಡ್ಡನ್ನು ಕೊಡೋಣ, ಅಪ್ಪ ಅಮ್ಮ ನಮ್ಮನ್ನು ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ. ನಾನು ಈಗ ಅಳ್ತಾನೆ ಹೇಳ್ತಾ ಇದ್ದೆ, ನನಗೆ ಈ ದುಡ್ಡಿನ ವಿಷಯದಲ್ಲಿ ಏನೂ ದುಃಖ ಇಲ್ಲ. ಆದರೆ ದುಡ್ಡಿಗಿಂತಲೂ ಹೆಚ್ಚಾಗಿ ಇವರು ನಮಗೆ ಮೋಸ ಮಾಡಿದ್ದಾರೆ, ನನ್ನನ್ನು ಹುಚ್ಚಿಯನ್ನಾಗಿ ಮಾಡಿದ್ದಾರೆ, ನನ್ನನ್ನು ಎಷ್ಟೊಂದು ಅವಮಾನ ಮಾಡಿದ್ದಾರೆ. ನಾನೊಬ್ಳು ಹುಚ್ಚಿಯ ರೀತಿ ನಿಮ್ಮ ಕುಟುಂಬದವರ ಬಗ್ಗೆ ಯೋಚಿಸ್ತಾ ಇದ್ದೆ. ಅವರ ಕಷ್ಟಗಳಿಗಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ. ಆದರೆ ಇವತ್ತು ಅವರು ನನ್ನನ್ನು ಒಂದು ಹುಲ್ಲಿನ ರೀತಿ ಕಿತ್ತು ಬಿಸಾಕಿದ್ರು. ಆದರೆ ವಿಜಯ್ ಈಗಲೂ ಏನೂ ಮಾತನಾಡಲಿಲ್ಲ. ಅವರು ಈಗಲೂ ಸುಮ್ಮನೆ ನಿಂತ್ಕೊಂಡಿದ್ರು. ಕೆಲವು ದಿನಗಳ ಹಿಂದೆ ನನ್ನ ಗೆಳತಿಗಾಗಿ ಡೌನ್ಲೋಡ್ ಮಾಡಿ ಇಟ್ಟಿದ್ದ ಡೈವರ್ಸ್ ಪೇಪರ್ಸನ್ನು ನಾನು ನನ್ನ ಅಲ್ಮಾರಿಯಲ್ಲಿ ಭದ್ರವಾಗಿ ಎತ್ತಿಟ್ಟಿದ್ದೆ. ಆ ದಿನ ನಾನು ಅಂದುಕೊಂಡಿರಲಿಲ್ಲ ಜೀವನದಲ್ಲಿ ಯಾವತ್ತಾದರೂ ಇದರ ಉಪಯೋಗ ನನಗೆ ಆಗಬಹುದು ಅಂತ. ಈಗ ನಾನು ತುಂಬ ಕೋಪವಾಗಿದ್ದೆ. ಆದ್ದರಿಂದ ಆ ಫಾರಮನ್ನು ತೆಗೆದುಕೊಂಡು ಸೈನ್ ಮಾಡಿಬಿಟ್ಟೆ. ನಾನು ಈಗ ಆ ಫಾರಮನ್ನು ನನ್ನ ಗಂಡನ ಮುಖದ ಮುಂದೆ ಇಟ್ಟು ಅವರ ಕಣ್ಣುಗಳಲ್ಲೇ ನೋಡುತ್ತಾ, ನಿಮ್ಮ ದೃಷ್ಟಿಯಲ್ಲಿ ನೀವು ಮೌನವಾಗಿರೋದೆ ನಿಮ್ಮ ತಂದೆ ತಾಯಿಗೆ ಕೊಡುವ ಗೌರವ ಅಂತಾದರೆ, ನನ್ನ ದೃಷ್ಟಿಯಲ್ಲಿ ಈ ವಿಚ್ಛೇದನ ನನ್ನನ್ನು ನಾನು ಕಾಪಾಡಿಕೊಳ್ಳುವುದು, ನನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವುದು ಅಂತ ಹೇಳಿಬಿಟ್ಟೆ. ವಿಜಯ್ ಮೌನವಾಗಿ ಆ ಪೇಪರ್ಗಳನ್ನು ನೋಡ್ತಾ ಇದ್ದ. ಅವರು ತುಂಬ ಸಮಯ ಅದೇ ಪೇಪರ್ಗಳನ್ನು ನೋಡ್ತಾ ಇದ್ರು. ಅವರ ಮುಖದ ಮೇಲೆ ಯಾವುದೇ ಬದಲಾವಣೆ ಬರಲಿಲ್ಲ. ಆದರೆ ಅವರ ಕಣ್ಣುಗಳು ಮಾತ್ರ ಕೆಂಪಗಾಗಿದ್ವು. ನನಗನ್ನಿಸ್ತಾ ಇತ್ತು, ಈಗಲಾದರೂ ಸರಿ, ಅವರು ಏನಾದರೂ ಹೇಳ್ತಾರೆ, ಕನಿಷ್ಠ ಪಕ್ಷ ನನ್ನ ಮೇಲೆ ಕೋಪನಾದರೂ ಮಾಡ್ಕೊಳ್ತಾರೆ ಅಥವಾ ನನಗೆ ಅರ್ಥನಾದರೂ ಮಾಡಿಸ್ತಾರೆ ಅಂತ. ಆದರೆ ಆ ರೀತಿ ಏನೂ ನಡೀಲಿಲ್ಲ. ನನ್ನ ಗಂಡ ತುಂಬ ಶಾಂತವಾಗಿ ಹೇಳ್ದ, ಈಗ ನೀನು ನೆಮ್ಮದಿಯಾಗಿ ಮಲಗು, ನಾವು ಬೆಳಿಗ್ಗೆ ಮಾತನಾಡೋಣ. ನಾನು ಆ ಪೇಪರ್ಗಳನ್ನು ಅವರ ಬಳಿ ಹಾಗೆಯೇ ಬಿಟ್ಟು ನನ್ನ ರೂಮ್ಗೆ ಹೋಗಿ ಮಲಗಿಕೊಂಡಿದ್ದೆ. ಆದರೆ ನನಗೆ ನಿದ್ದೆನೇ ಬರಲಿಲ್ಲ. ರಾತ್ರಿಯೆಲ್ಲ ನನ್ನ ಕಣ್ಣಿಂದ ಕಣ್ಣೀರು ಬರ್ತಾನೆ ಇತ್ತು. ನನಗೆ ಗೊತ್ತಿಲ್ಲ ವಿಜಯ್ ಎಲ್ಲಿದ್ದಾರೆ. ಇಷ್ಟಕ್ಕೂ ಅವರು ಆ ಪೇಪರ್ಗಳನ್ನು ಓದಿದ್ರ, ಅವರಿಗೇನಾದರೂ ಅನ್ನಿಸ್ತಾ ಅಂತ. ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಒಂದು ವೇಳೆ ನಾಳೆ ಬೆಳಿಗ್ಗೆ ಅವರೇನಾದರೂ ತಮ್ಮ ಪರಿವಾರವನ್ನು ಆರಿಸಿಕೊಂಡ್ರೆ ನಾನು ಖಂಡಿತ ಇವರನ್ನು ಬಿಟ್ಟು ಹೊರಟು ಹೋಗ್ತೀನಿ. ನಮ್ಮ ಈ 6 ವರ್ಷದ ಸಂಬಂಧವನ್ನು ನಾನು ಮುರಿದು ಹಾಕ್ತೀನಿ ಅಂತ. ಬೆಳಿಗ್ಗೆ ನಾನು ಕಣ್ಣು ಬಿಟ್ಟಾಗ ರೂಮಲ್ಲಿ ವಿಜಯ್ ಕಾಣಿಸ್ಲಿಲ್ಲ. ನಾನು ಈಗ ನೇರವಾಗಿ ಅಡಿಗೆ ಮನೆಗೆ ಹೋದೆ. ಹಾಲಿನಲ್ಲಿ ವಿಜಯ್ ಕುಳಿತುಕೊಂಡಿದ್ರು. ಅವರನ್ನು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ನಿನ್ನೆ ರಾತ್ರಿ ಇದ್ದಂತೆ ಅವರು ಈಗ ಸೈಲೆಂಟ್ ಆಗಿ ಶಾಂತವಾಗಿ ಇರಲಿಲ್ಲ. ಅವರ ಮುಂದೆ ಒಂದು ಸೂಟ್ ಕೇಸ್ ಇತ್ತು. ಅವರ ಪಕ್ಕದಲ್ಲಿ ಕೆಲವೊಂದು ಕಾಗದ ಪತ್ರಗಳಿದ್ವು, ಕೆಲವೊಂದು ಬ್ಯಾಂಕಿನ ಬುಕ್ಕುಗಳು ಸಹ ಇದ್ವು. ಇವೆಲ್ಲವನ್ನು ನೋಡಿ ನಾನು ಸ್ವಲ್ಪ ಸಮಯ ಬಾಗಿಲಲ್ಲೇ ನಿಂತ್ಕೊಂಡಿದ್ದೆ. ನನಗೆ ಅರ್ಥ ಆಗಲಿಲ್ಲ ಇಷ್ಟಕ್ಕೂ ಇಲ್ಲಿ ಏನು ನಡೀತಾ ಇದೆ ಅಂತ. ನಂತರ ನನಗನ್ನಿಸ್ತು, ನಮ್ಮ ಬಳಿ ಇರುವುದನ್ನು ಸಮವಾಗಿ ಹಂಚಿಕೊಂಡು ನಮ್ಮ ದಾರಿಗಳನ್ನು ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಅಂತ. ಈ ಮಾತು ನನ್ನ ಮನಸ್ಸಿಗೆ ಬಂದ ತಕ್ಷಣ ನನ್ನ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ನನ್ನಿಂದ ಉಸಿರಾಡಲು ಕೂಡ ಕಷ್ಟವಾಗ್ತಾ ಇತ್ತು. ಈಗ ವಿಜಯ್ ನನ್ನನ್ನು ಕರೆದು ಹೇಳಿದ್ರು, ಪ್ರಿಯಾ, ನಾನು ನಿನಗೆ ಯಾವುದೇ ಕಾರಣಕ್ಕೂ ವಿಚ್ಛೇದನ ಕೊಡೋದಿಲ್ಲ. ಆದರೆ ನಾವು ಈ ರೀತಿ ಕೂಡ ಬದುಕೋದಿಲ್ಲ.
2 ದಿನದ ನಂತರ ನಾವು ನಿಮ್ಮ ತವರು ಮನೆಗೆ ಹೋಗೋಣ. ಕೆಲವೇ ದಿನಗಳಲ್ಲಿ ನಾವು ಇಲ್ಲಿಂದ ಶಾಶ್ವತವಾಗಿ ಹೊರಟು ಹೋಗೋಣ. ನಾನು ಏನೂ ಮಾತನಾಡಲಿಲ್ಲ. ನನ್ನ ಗಂಡನನ್ನು ಮಾತ್ರ ನೋಡ್ತಾ ಇದ್ದೆ. ವಿಜಯ್ಗೆ ತನ್ನ ಗೌರವ ಅಂದರೆ ತುಂಬ ಪ್ರೀತಿ. ಅವರು ಯಾವಾಗಲೂ ಹೇಳ್ತಾ ಇದ್ರು, ಆಗಾಗ ನಿನ್ನ ತವರು ಮನೆಗೆ ಹೋಗ್ತಾ ಇದ್ರೆ ಎಲ್ಲರೂ ನನ್ನನ್ನು ಮನೆ ಅಳಿಯ ಅಂತ ಹೇಳ್ತಾರೆ. ಆ ದಿನ ಯಾರೋ ಒಬ್ಬರು ಹೇಳಿದ್ರು, ಮನೆ ಅಳಿಯನಿಗೆ ಮರ್ಯಾದೆ ಇರೋದಿಲ್ಲ ಅಂತ. ಆ ದಿನ ವಿಜಯ್ ಸರಿಯಾಗಿ ಊಟ ಕೂಡ ಮಾಡಿರಲಿಲ್ಲ, ಮಲಗಲೂ ಇಲ್ಲ. ಅವರು ಪೂರ್ತಿ ದಿನವೆಲ್ಲ ಕೇವಲ ಇದೇ ಮಾತನ್ನು ಯೋಚಿಸ್ತಾ ಇದ್ರು. ಅಂತಹ ಮನುಷ್ಯ ಈ ದಿನ ಖುದ್ದು ನನಗೆ ಹೇಳ್ತಾ ಇದ್ದ, ನಾವು ನಿನ್ನ ತವರು ಮನೆಗೆ ಹೋಗಿ ಅಲ್ಲೇ ಇರೋಣ ಅಂತ. ನಾನು ಎಷ್ಟೋ ಗಾಬರಿಯಾಗಿ ಅವರ ಬಳಿ ಬಂದು, ನಿಮಗೆ ಏನಾಗಿದೆ, ನೀವು ಚೆನ್ನಾಗಿದ್ದೀರಾ ತಾನೆ ಅಂತ ಅವರ ಹಣೆಯನ್ನು ಮುಟ್ಟಿ ನೋಡಿದೆ. ನೀವು ಸತ್ಯ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಕೇವಲ ಹೌದು ಅಂತ ತಲೆ ಆಡಿಸಿದ್ರು ಅಷ್ಟೇ. ಅವರು ಈಗ ಎಲ್ಲ ಪೇಪರ್ಗಳನ್ನು ತೆಗೆದುಕೊಂಡಿದ್ರು. ನಾನು ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದೇನೆ. ಸಾಮಾನುಗಳನ್ನು ಪ್ಯಾಕ್ ಮಾಡಲು 1-2 ದಿನ ಟೈಮ್ ಬೇಕಾಗುತ್ತೆ. ನಾನು ಈಗ ಏನೂ ಅರ್ಥವಾಗದೆ ಸೈಲೆಂಟಾಗಿ ನನ್ನ ಗಂಡನ ಪಕ್ಕದಲ್ಲಿ ಬಂದು ಕುಳಿತುಕೊಂಡೆ. ಅವರು ಈಗ ಶಾಂತವಾಗಿರಲಿಲ್ಲ. ಅವರ ಒಳಗೆ ಏನೋ ಬದಲಾವಣೆ ಆಗ್ತಾ ಇತ್ತು. ಈಗ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರೆ ನಿನ್ನೆ ರಾತ್ರಿ ಯಾಕೆ ಏನೂ ಮಾತನಾಡಲಿಲ್ಲ? ನಿನ್ನೆ ಅವರು ನನಗೆಷ್ಟೊಂದು ಅವಮಾನ ಮಾಡ್ತಾ ಇದ್ರು, ಯಾಕೆ ಸುಮ್ಮನೆ ಇದ್ರಿ? ಅವರು ನಮ್ಮಿಂದ ಎಲ್ಲವನ್ನೂ ಕಸಿದುಕೊಂಡ್ರು. ಅವರಿಗೆ ಕೊಡ್ತಾ ಇದ್ರೆ ಮಾತ್ರನೇ ನಾವು ಒಳ್ಳೆಯವರು. ನೀವು ಯಾಕೆ ಏನೂ ಮಾತನಾಡಲಿಲ್ಲ ಅಂತ ಕೇಳಿದ್ರೆ ವಿಜಯ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದ. ನಂತರ ಅವರು ತುಂಬ ಶಾಂತವಾಗಿ ಹೇಳಿದರು. ಆ ಸಮಯದಲ್ಲಿ ನಾನೇನಾದರೂ ಮಾತನಾಡಿದರೆ ಅವರು ತುಂಬ ಹುಷಾರಾಗಿ ಬಿಡ್ತಾ ಇದ್ರು. ನಾನು ಸುಮ್ಮನೆ ಇರುವುದರಿಂದಲೇ ಅವರು ಏನಂದುಕೊಳ್ತಿದ್ದಾರೆ ಅಂತ ನಮಗೆ ಗೊತ್ತಾಗೋದು. ನಾವು ಏನೂ ಮಾಡೋದಿಲ್ಲ, ಶಾಂತವಾಗಿರ್ತೀವಿ ಅಂತ ಅವರಿಗೆ ಗೊತ್ತಾಗಬೇಕಾಗಿತ್ತು. ನಾನು ಎಷ್ಟೋ ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ದೆ. ಅವರು ಈಗ ತಲೆ ಎತ್ತಿ ನನ್ನನ್ನು ನೋಡುತ್ತಾ ಹೇಳಿದ್ರು, ಪ್ರಿಯಾ, ನಾನು ನಿನ್ನೆ ರಾತ್ರಿನೇ ಗಲಾಟೆ ಮಾಡಿದರೆ ನಿನ್ನೆ ರಾತ್ರಿನೇ ಅಲ್ಲಿ ದೊಡ್ಡ ಗಲಾಟೆ ನಡೀತಾ ಇತ್ತು. ಅವರು ಅಳುತ್ತಾ ಕೂಗಾಡುತ್ತಾ ಅವರು ತಮ್ಮ ಮಾತುಗಳಿಂದ ಹಿಂದೆ ಸರಿತಾ ಇದ್ರು. ಆದರೆ ನಾನು ಸುಮ್ಮನೆ ಇದ್ದೆ. ಆದ್ದರಿಂದಲೇ ಅವರ ಮನಸ್ಸಿನಲ್ಲಿದ್ದ ಎಲ್ಲ ಮಾತುಗಳು ಹೊರಗಡೆ ಬಂದು ಬಿಟ್ವು. ವಿಜಯ್ ಈಗ ಒಂದು ಕಾಗದ ಪತ್ರವನ್ನು ನನ್ನ ಮುಂದೆ ಇಟ್ಟರು. ನಾನು ತುಂಬ ಸಮಯದಿಂದ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ದೀನಿ. ಆದರೆ ನಿನ್ನೆ ರಾತ್ರಿನೇ ನನಗೆ ಪೂರ್ತಿ ಸತ್ಯ ಗೊತ್ತಾಗಿದ್ದು. ಅಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಅವರು ಕೇವಲ ನಮ್ಮನ್ನು ATM ಮಿಷನ್ ಅಂದುಕೊಂಡಿದ್ದಾರೆ. ಅವರಿಗಿಷ್ಟ ಬಂದಾಗ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಇಷ್ಟ ಬಂದವರಿಗೆ ಕೊಡಲು. ನನಗೆ ಅರ್ಥ ಆಗಲಿಲ್ಲ. ನಾನು ಈಗ ಏನು ಹೇಳಬೇಕು? ಇವರನ್ನು ನಂಬಬಹುದಾ ನಂಬಬಾರ್ದಾ ಅಂತ. ಯಾಕೆಂದರೆ ನಿನ್ನೆ ರಾತ್ರಿ ಅವರೆಲ್ಲರ ಮುಂದೆ ಈ ಮನುಷ್ಯ ನನ್ನನ್ನು ಒಂಟಿಯಾಗಿ ಬಿಟ್ಟುಬಿಟ್ಟಿದ್ದ. ನಿನ್ನ ಸಾವು ನೀನು ಸಾಯಿ ಅನ್ನೋ ರೀತಿ. ಒಂದೇ ಒಂದು ಬಾರಿ ಕೂಡ ನನ್ನ ಬಗ್ಗೆ ನಿಂತು ಮಾತನಾಡಲಿಲ್ಲ. ನಾನು ಈಗ ತುಂಬ ಶಾಂತವಾಗಿ ಅವರನ್ನ ಕೇಳಿದೆ, ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಈ ದಿನದಿಂದ ನೀವು ನನ್ನ ಜೊತೆ ಇರ್ತೀರಾ? ಅವರು ತುಂಬ ಸಮಯ ನನ್ನನ್ನೇ ನೋಡುತ್ತಾ ಹೇಳಿದ್ರು, ನಾನು ಸತ್ಯದ ಕಡೆ ಇದ್ದೇನೆ. ಈ ಬಾರಿ ಸತ್ಯ ನನ್ನ ತಂದೆ ತಾಯಿಯ ಬಳಿ ಇಲ್ಲ. ವಿಜಯ್ ತುಂಬ ಶಾಂತವಾಗಿ ಹೇಳಿದ್ರು, ಕೆಲವೊಂದನ್ನು ನನ್ನ ತಂದೆ ತಾಯಿ ನನ್ನ ತಂಗಿಯರು ನನ್ನಿಂದ ತೆಗೆದುಕೊಂಡ್ರು. ಅವ್ರು ಅಂದುಕೊಳ್ತಾ ಇದ್ದಾರೆ ಅವೆಲ್ಲವೂ ಅವರದ್ದಾಗೋಯ್ತು ಅಂತ. ಆದರೆ ಸತ್ಯ ಬೇರೆಯೇ ಇದೆ. ಈಗಾಗಲೇ ಏನೂ ನಿರ್ಧಾರ ಆಗಿಲ್ಲ. ಅವರ ಮಾತುಗಳು ನನಗೇನೂ ಅರ್ಥ ಆಗಲಿಲ್ಲ. ನಾನು ಹೆಚ್ಚಾಗಿ ಏನೂ ಮಾತನಾಡಲೂ ಇಲ್ಲ. ನಾನು ಸೈಲೆಂಟಾಗಿ ಕುಳಿತುಕೊಂಡು ಅವರನ್ನೇ ನೋಡ್ತಾ ಇದ್ದೆ. ನನಗೆ ಗೊತ್ತಿತ್ತು ವಿಜಯ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಅವರ ಈ ಮಾತಿನ ಅರ್ಥ ಏನು ಅಂತ. ಆದರೆ ಅವರ ಈ ಮಾತುಗಳು ನನ್ನ ತಲೆಯಲ್ಲೇ ಓಡ್ತಾ ಇದ್ವು. ಸ್ವಲ್ಪ ಸಮಯದ ನಂತರ ಅವರು ಎದ್ದು ಬೇಗ ಬೇಗ ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಲು ಶುರುವಾದರು. ಎಲ್ಲ ವಸ್ತುಗಳನ್ನು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ರು. ನಾನು ಕೇವಲ ಅವರನ್ನೇ ನೋಡ್ತಾ ಇದ್ದೆ. ಇಷ್ಟಕ್ಕೂ ಏನಾಗ್ತಾ ಇದೆ ಅಂತ ನನಗೇನೂ ಅರ್ಥವಾಗ್ತಾ ಇರಲಿಲ್ಲ. ಮದುವೆಯಾದ ಈ 6 ವರ್ಷದಲ್ಲಿ ನಾನು ವಿಜಯ್ನನ್ನು ಈ ರೀತಿ ಯಾವತ್ತೂ ನೋಡಿರಲಿಲ್ಲ. ನಾನು ಈಗಲೂ ಶಾಕ್ನಲ್ಲೇ ಇದ್ದೆ. ನೀವು ನಿಜವಾಗಿಯೂ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ? ನಾವು ನಮ್ಮ ತವರು ಮನೆಯಲ್ಲಿ ಇದ್ರೆ ಜನ ಎಲ್ಲ ಏನಂತ ಹೇಳ್ತಾರೆ? ನಾನು ನಿಮ್ಮನ್ನು ನಿಮ್ಮ ತಂದೆ ತಾಯಿಯಿಂದ ದೂರ ಮಾಡಿದ್ದೀನಿ ಅಂತ ಆಡಿಕೊಳ್ತಾರೆ. ಆದರೆ ವಿಜಯ್ ಮಾತ್ರ ಏನೂ ಮಾತನಾಡಲಿಲ್ಲ. ಅವನು ನನ್ನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಹೇಳಿದ್ರು, ಜೀವನವೆಲ್ಲ ಈ ರೀತಿ ಕಷ್ಟಪಟ್ಟಿದ್ದನ್ನು ದೋಚಿಕೊಡುವುದಕ್ಕಿಂತ ಜನರ ಒಂದು ಮಾತು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು. ಈ ಮಾತು ಕೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಅವರು ಈಗಲೂ ಕೋಪವಾಗಿದ್ದಾರೆ ಅಂತ. ನಾವಿಬ್ಬರೂ ಈಗ ಆಫೀಸಿನಿಂದ 2 ದಿನ ರಜೆಯನ್ನು ತೆಗೆದುಕೊಂಡಿದ್ವಿ. ನಾನು ತಕ್ಷಣ ಮನೆಯನ್ನು ಖಾಲಿ ಮಾಡಿ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ನಮ್ಮ ತವರು ಮನೆಗೆ ಹೊರಟು ಹೋದ್ವಿ. ನನ್ನ ತವರು ಮನೆಯವರು ಶ್ರೀಮಂತರೇನೂ ಆಗಿರಲಿಲ್ಲ. ಅವರ ಮನೆ ಕೂಡ ದೊಡ್ಡದಾಗೂ ಇರಲಿಲ್ಲ. ಆದರೆ ಅವರು ತುಂಬ ಒಳ್ಳೆಯವರು. ಅವರು ಯಾವತ್ತೂ ನಮ್ಮನ್ನು ಹೊರಗಿನವರ ರೀತಿ ಅಥವಾ ಅವಮಾನ ಮಾಡುವ ರೀತಿ ನಡೆಸಿಕೊಂಡಿರಲಿಲ್ಲ. ಟ್ರಕ್ ಮನೆಯ ಮುಂದೆ ನಿಂತ ತಕ್ಷಣ ನನ್ನ ತಾಯಿ ಓಡಿ ಬಂದರು. ಅವರು ಈಗ, ಪ್ರಿಯಾ, ಎಲ್ಲ ಸರಿ ಇದೆ ತಾನೆ ಅಂತ ಕೇಳಿದ್ರು. ಆಗಲೇ ನನ್ನ ತಂದೆ ಕೂಡ ಹೊರಗೆ ಬಂದರು. ಅವರು ಏನೂ ಮಾತನಾಡಲಿಲ್ಲ, ಯಾವ ಪ್ರಶ್ನೆಯೂ ಕೇಳಲಿಲ್ಲ. ಅವರು ಸೈಲೆಂಟ್ ಆಗಿ ವಿಜಯ್ನನ್ನೇ ನೋಡ್ತಾ ಇದ್ರು. ಅಪ್ಪ ಹೇಳಿದ್ರು, ಅಳಿಯಂದ್ರೆ ನೀವು ಇಲ್ಲಿ ಗೌರವದಿಂದ ಬಂದಿದ್ದೀರಾ ಅಥವಾ ಕೋಪದಿಂದ ಬಂದಿದ್ದೀರಾ?
ನನಗೆ ಚೆನ್ನಾಗಿ ಗೊತ್ತಿತ್ತು. ಅಪ್ಪ ತಮ್ಮ ಅಳಿಯನಿಗೆ ಅವಮಾನ ಮಾಡಲು ಈ ರೀತಿ ಹೇಳ್ತಾ ಇರಲಿಲ್ಲ. ಅವರು ಅರ್ಥ ಮಾಡಿಸ್ತಾ ಇದ್ದಾರೆ. ಹೆಂಡತಿಯ ತವರು ಮನೆಯಲ್ಲಿ ಇರೋದು ಅಷ್ಟೊಂದು ಸುಲಭವೇನಲ್ಲ ಮತ್ತು ತಂದೆ ತಾಯಿ ಮೇಲೆ ಕೋಪ ಮಾಡಿಕೊಂಡು ಈ ರೀತಿ ಬರುವುದು ಎಷ್ಟು ಮಾತ್ರ ಸರಿ ಅಂತ. ಕೆಲವು ದಿನಗಳ ನಂತರ ಎಲ್ಲವನ್ನೂ ಮರೆತು ನೀವು ವಾಪಸ್ ಹೋಗಿ ಅನ್ನೋ ರೀತಿ. ಆದರೆ ವಿಜಯ್ ಈ ಮಾತುಗಳನ್ನು ಕೇಳಿ ನನ್ನ ತಂದೆಯ ಮುಂದೆ ತಲೆ ಬಗ್ಗಿಸಿಕೊಂಡು ಹೇಳಿದ್ರು, ಮಾವ, ನಾನು ಇಲ್ಲಿ ಶಾಶ್ವತವಾಗಿ ಇರಲು ಬಂದಿಲ್ಲ. ನಾನು ನನ್ನ ಹೆಂಡತಿಯನ್ನು ಆ ಮನೆಯಿಂದ ಕಾಪಾಡಲು ಬಂದಿದ್ದೀನಿ. ಅವರು ನಮ್ಮನ್ನು ಕೇವಲ ದುಡ್ಡು ಕೊಡುವ ಮಿಷನ್ ಅಂತ ಅಂದುಕೊಬಿಟ್ಟಿದ್ದಾರೆ. ಈ ಮಾತು ಕೇಳಿ ನನ್ನ ಅಪ್ಪ ಅಮ್ಮನ ಮುಖ ಕೂಡ ಬದಲಾಗಿ ಹೋಗಿತ್ತು. ಅಪ್ಪ ಅಮ್ಮ ಈಗ ಹೇಳಿದ್ರು, ಅಳಿಯಂದ್ರೆ ಇದು ಕೂಡ ನಿಮ್ಮದೇ ಮನೆ, ಒಳಗೆ ಬನ್ನಿ ಅಂತ. ನಾವು ಅಲ್ಲಿಗೆ ಬಂದು ಇನ್ನೂ 1 ಗಂಟೆ ಕೂಡ ಆಗಿರಲಿಲ್ಲ. ಆಗಲೇ ನನ್ನ ಫೋನ್ ರಿಂಗ್ ಆಗಲು ಶುರುವಾಯಿತು. ನನ್ನ ಅತ್ತೆ ಸುಮಾರು 10ಕ್ಕಿಂತ ಹೆಚ್ಚು ಬಾರಿ ನನಗೆ ಫೋನ್ ಮಾಡಿದ್ರು. ಫ್ಯಾಮಿಲಿ ಗ್ರೂಪ್ನಲ್ಲಿ ನನ್ನ ನಾದಿನಿಯರು ಕೂಡ ಎಷ್ಟೊಂದು ಮೆಸೇಜ್ಗಳನ್ನು ಹಾಕ್ತಾ ಇದ್ರು. ಪ್ರಿಯಾ, ನೀನು ತುಂಬ ಬುದ್ಧಿವಂತೆ ಆಗ್ಬಿಟ್ಟಿದ್ಯಾ. ಒಂದು ಸಣ್ಣ ಮಾತಿಗೆ ನೀನು ನಿನ್ನ ಗಂಡನನ್ನು ಮನೆ ಅಳಿಯ ಮಾಡಿಕೊಳ್ಳಲು ಕರೆದುಕೊಂಡು ಹೊರಟೋಗಿದ್ಯಾ. ನಮಗೆ ಏನು ಮರ್ಯಾದೆ ಉಳಿಸಿದೆಯಾ? ಇದನ್ನು ಓದಿ ನನಗೆ ತುಂಬ ಬೇಸರವಾಯಿತು. ನಾನು ಏನಾದರೂ ಉತ್ತರ ಕೊಡುವ ಮೊದಲೇ ನನ್ನ ಇನ್ನೊಬ್ಬ ನಾದಿನಿ ಮೆಸೇಜ್ ಹಾಕಿದ್ಲು. ನಿನಗೆ ಏನನ್ಸುತ್ತೆ? ನಮ್ಮ ಅಣ್ಣನನ್ನು ನಿನ್ನ ತವರು ಮನೆಗೆ ಕರೆದುಕೊಂಡು ಹೋಗಿ ನೀನು ಗೆದ್ದು ಬಿಟ್ಟಿದ್ದೀನಿ ಅಂದ್ಕೋಬಿಟ್ಟಿದೆಯಾ? ಆ ರೀತಿ ಮಾಡಿದ್ರೆ ನಮ್ಮ ಮನೆಯಿಂದ ಎಲ್ಲವನ್ನೂ ತೆಗೆದುಕೊಂಡು ಹೋಗಬಹುದು ಅನ್ನುವ ಕನಸು ನೀನು ಕಾಣಬೇಡ. ನಮ್ಮ ಮನೆಯಿಂದ ಒಂದೇ ಒಂದು ಪೊರಕೆ ಕಡ್ಡಿಯನ್ನು ಸಹ ನೀನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಮಾತು ಓದಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನಾವು ಮನೆ ಬಿಟ್ಟು ಬಂದಿದ್ದೇವೆ ಅಂತ ಅವರಿಗೆ ದುಃಖ ಇರಲಿಲ್ಲ. ಅವರಿಗೆ ದುಡ್ಡು ಕೊಡುವವರು ATM ಮಿಷನ್ಗಳು ಇಲ್ಲಿಂದ ಹೊರಟೋಗಿದ್ದಾವೆ ಅಂತ ಅವರಿಗೆ ದುಃಖ ಆಗ್ತಾ ಇತ್ತು ಅಷ್ಟೇ. ನಾನು ಫೋನನ್ನು ನೋಡ್ತಾ ಕುಳಿತುಕೊಂಡಿದ್ದೆ. ಆಗಲೇ ವಿಜಯ್ ಅಲ್ಲಿಗೆ ಬಂದು ನನ್ನ ಫೋನಿನಲ್ಲಿ ನೋಟಿಫಿಕೇಶನ್ ಅನ್ನು ಆಫ್ ಮಾಡಿದ್ರು. ಅವರು ಯಾರಿಗೂ ಉತ್ತರ ಕೊಡಲಿಲ್ಲ. ಅವರ ಮೆಸೇಜ್ಗಳಿಗೂ ಕೂಡ ರಿಪ್ಲೈ ಕೊಡಲಿಲ್ಲ. ಅವರಿಗೆ ಫೋನು ಕೂಡ ಮಾಡಲಿಲ್ಲ. ನಾನು ಈಗ ನಮ್ಮ ಮನೆಯಲ್ಲಿ ಒಂದು ರೂಮನ್ನು ನಮಗಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಆಗಲೇ ಬಾಗಿಲಿನ ಬಳಿ ಯಾರೋ ಜೋರು ಜೋರಾಗಿ ಕಿರುಚಾಡುವ ಶಬ್ದಗಳು ಕೇಳಿಸ್ತಾ ಇದ್ವು. ಅವರು ಗೇಟಿನ ಹೊರಗೆ ನಿಂತುಕೊಂಡಿದ್ರು. ತುಂಬಾ ಕೋಪದಿಂದ ಕೂಗಾಡ್ತಾ ಇದ್ರು. ಹೆಂಡತಿಯ ಸೆರಗಿನಲ್ಲಿ ಅಡಗಿಕೊಂಡು ತಂದೆ ತಾಯಿಯನ್ನು ಬಿಟ್ಟು ಮನೆ ಅಳಿಯನಾಗಿ ಅತ್ತೆ ಮನೆಯಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ನಿಮ್ಮಿಬ್ಬರಿಗೂ ನಾಚಿಕೆಯಾಗಬೇಕು. ನೀವಿಬ್ಬರು ನಮ್ಮನ್ನು ಅವಮಾನ ಮಾಡ್ತಾ ಇದ್ದೀರಾ ಅಂತ ಕಿರುಚಾಡ್ತಾ ಇದ್ರು. ಅವರ ಕಿರುಚಾಟ ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೊರಗೆ ಬಂದಿದ್ರು. ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದೆ. ನಾನು ತಕ್ಷಣ ಹೊರಗೆ ಬರಲು ಓಡಿ ಬರಬೇಕಾದ್ರೆ ನನ್ನ ಕೈಯನ್ನು ಹಿಡಿದುಕೊಂಡು ವಿಜಯ್ ಹೇಳಿದ್ರು, ನೀನು ಒಳಗೆ ಇರುವಂತ. ಅವರೇ ಈಗ ಖುದ್ದು ಗೇಟಿನ ಬಳಿ ಹೋದ್ರು. ನಾನು ಅಲ್ಲೇ ರೂಮಿನ ಕಿಟಕಿಯಿಂದ ಇದೆಲ್ಲವನ್ನು ನೋಡ್ತಾ ಇದ್ದೆ. ನನ್ನ ಹೃದಯ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ವಿಜಯ್ ಗೇಟಿನ ಮುಂದೆ ನಿಂತುಕೊಂಡಿದ್ರು. ಅವರು ಈಗಲೂ ಕೋಪ ಮಾಡಿಕೊಳ್ಳಲಿಲ್ಲ. ಅವರು ತುಂಬಾ ಶಾಂತವಾಗಿ, ನಾನು ನನ್ನ ತಂದೆ ತಾಯಿಯನ್ನು ಬಿಡಲಿಲ್ಲ. ನಾನು ಕೇವಲ ಆ ಮನೆಯನ್ನು ಮಾತ್ರ ಬಿಟ್ಟಿದ್ದೇನೆ. ಆ ಮನೆಯಲ್ಲಿ ನನ್ನ ಹೆಂಡತಿಯನ್ನು ಒಂದು ಮಿಷನ್ ಅಂತ ಅಂದುಕೊಂಡಿದ್ದಾರೆ. ಈ ಮಾತು ಕೇಳಿ ಮಾವ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ರು. ಅವರಿಗೆ ನಂಬಿಕೆನೇ ಬರಲಿಲ್ಲ. ಯಾವ ಮಗ ಯಾವಾಗಲೂ ಸೈಲೆಂಟ್ ಆಗಿ ಶಾಂತವಾಗಿ ಇರ್ತಾ ಇದ್ನೋ ಅದೇ ಮಗ ಈಗ ಅವರ ಮುಂದೆ ನಿಂತುಕೊಂಡು ಎಲ್ಲರ ಮುಂದೆ ಈ ರೀತಿ ಮಾತನಾಡ್ತಾ ಇದ್ದ. ಆಗ ಅತ್ತೆ ಅಳುತ್ತಾ ಜೋರು ಜೋರಾಗಿ ಹೇಳ್ತಾ ಇದ್ರು, ಅಯ್ಯೋ ಅಯ್ಯೋ, ನೀವೆಲ್ಲ ನೋಡಿ, ಇವಳು ನನ್ನ ಮಗನಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ. ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳಿಗೆ ಏನಾದರೂ ಸ್ವಲ್ಪ ಕೊಟ್ರೆ ಅವರಿಂದ ಅದನ್ನು ಸಹಿಸಿಕೊಳ್ಳಲಾಗ್ತಾ ಇಲ್ಲ. ಇಂಥ ಮಕ್ಕಳನ್ನು ಸಾಕುವುದಕ್ಕಿಂತ ನಾವು ಮಕ್ಕಳಿಲ್ಲದೆ ಹಾಗೆಯೇ ಇದ್ದಿದ್ದಿದ್ರೆ, ನಾನು ಬಂಜೆಯಾಗಿ ಇದ್ದಿದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು. ಅಲ್ಲಿದ್ದ ಜನರೆಲ್ಲರೂ ಶಾಕ್ನಿಂದ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ವಿಜಯ್ ಕೂಡ ಶಾಂತವಾಗಿ ಅವರು ತನ್ನ ತಾಯಿಯನ್ನೇ ನೋಡುತ್ತಾ, ಅಮ್ಮ, ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಏನನ್ನು ಕೊಟ್ಟಿದ್ದೀರೋ ಅದು ನಿಮ್ಮದಲ್ಲ, ಅದು ನಮ್ಮಿಂದ ತೆಗೆದುಕೊಂಡು ಕೊಟ್ಟಿದ್ದೀರಾ. ನೀವು ಏನೇ ಹೇಳುವುದಿದ್ರು ನೀಟಾಗಿ ಹೇಳಿ, ಎಲ್ಲರಿಗೂ ಅರ್ಥವಾಗಬೇಕಲ್ವಾ. ಈ ಮಾತು ಕೇಳಿದ ತಕ್ಷಣ ಅತ್ತೆ ಹಾಗೆಯೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಅತ್ತೆ ಮಾವ ಈಗ ಸುಮ್ಮನೆ ನಿಂತ್ಕೊಬಿಟ್ಟಿದ್ರು. ನಾನು ಒಳಗೆ ನಿಂತು ಇದೆಲ್ಲವನ್ನು ನೋಡುತ್ತಾ ನಾನು ಕೂಡ ಶಾಕ್ ಆಗಿಬಿಟ್ಟಿದ್ದೆ. ಮೊಟ್ಟ ಮೊದಲ ಬಾರಿ ವಿಜಯ್ ಈ ರೀತಿ ಮಾತನಾಡುವುದನ್ನು ನಾನು ನೋಡ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಅಲ್ಲಿಂದ ಒಬ್ಬೊಬ್ಬರಾಗಿ ಹೊರಟು ಹೋದರು. ಎಲ್ಲರೂ ಹೋದ ನಂತರ ವಿಜಯ್ ನನ್ನನ್ನು ರೂಮಿನಲ್ಲಿ ಕರೆದುಕೊಂಡು ಹೋಗಿ ಹೇಳಿದರು, ಆ ರಾತ್ರಿ ನಾನು ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನಾನು ತಿಳಿದುಕೊಳ್ಬೇಕಾಗಿತ್ತು ಅವರ ಮನಸ್ಸಿನಲ್ಲಿರುವ ಎಲ್ಲ ಮಾತುಗಳನ್ನು. ಅವರು ಈಗ ನನ್ನ ಮುಂದೆ ಒಂದು ಪೆನ್ ಡ್ರೈವ್ ಅನ್ನು ಇಟ್ಟರು. ನಾನು ಕೇವಲ ಅವರನ್ನೇ ನೋಡ್ತಾ ಇದ್ದೆ. ನಾನು ಏನೂ ಕೇಳಲಿಲ್ಲ, ಏನೂ ಹೇಳಲೂ ಇಲ್ಲ. ಅವರು ಈಗ ತಮ್ಮ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಪೆನ್ ಡ್ರೈವ್ ಅನ್ನು ಹಾಕಿ ಯಾವುದೋ ಫೋಲ್ಡರ್ ಅನ್ನು ಓಪನ್ ಮಾಡ್ತಾ ಇದ್ರು. ಕೆಲವೇ ನಿಮಿಷಗಳಲ್ಲಿ ಆ ಲ್ಯಾಪ್ಟಾಪ್ನಿಂದ ನನ್ನ ಮಾವನ ಮಾತುಗಳು ಕೇಳಿಸ್ತಾ ಇದ್ವು. ಇಷ್ಟು ವರ್ಷದಿಂದ ನೀವು ನನಗೆ ಕೊಟ್ಟ ಅಷ್ಟು ದುಡ್ಡು ಎಲ್ಲವನ್ನು ನಾನು ನನ್ನಿಷ್ಟ ಬಂದವರಿಗೆ ಕೊಡ್ತೀನಿ. ಇದು ನನ್ನ ಅಧಿಕಾರ. ಅದರಲ್ಲಿ
ನನ್ನ ಮಾವ ಹೇಳಿ ಎಲ್ಲವನ್ನೂ ಒಪ್ಪಿಕೊಂಡಿದ್ರು. ಆ ದುಡ್ಡು ನಿಮ್ಮದು ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಅಲ್ಲಿ ಇಟ್ಟಿದ್ರು. ನಾವು ಪ್ರತಿ ತಿಂಗಳು ಸುಮಾರು 40,000ದಿಂದ 2 ಲಕ್ಷದವರೆಗೂ ಅವರಿಗೆ ದುಡ್ಡನ್ನು ಕೊಟ್ಟಿದ್ದೆವು. ವಿಜಯ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಈಗ ನನ್ನ ಮುಂದೆ ಇಟ್ಟಿದ್ರು. ಕಳೆದ 6 ವರ್ಷದಿಂದ ನಾನು ಕೆಲಸಕ್ಕೆ ಹೋಗಿ ಸಂಪಾದಿಸಲು ಶುರು ಮಾಡಿದ ಸಮಯದಿಂದಲೂ ಎಲ್ಲವನ್ನು ಹುಷಾರಾಗಿ ಎತ್ತಿಟ್ಟಿದ್ರು. ಇದೆಲ್ಲವೂ ನಿಮ್ಮ ಬಳಿ ಇದ್ರೆ ನೀವು ನನಗೆ ಯಾಕೆ ಏನೂ ಹೇಳಲಿಲ್ಲ ಅಂತ ನಾನು ಕೇಳಿದಾಗ, ಯಾಕೆಂದ್ರೆ ನನಗೆ ನಂಬಿಕೆ ಇತ್ತು, ಒಂದು ಹಂತ ಬಂದಾಗ ಇವರು ಸುಮ್ಮನಾಗ್ಬಿಡ್ತಾರೆ, ಅವರು ಎಷ್ಟೇ ಭೇದ ಭಾವ ಮಾಡಿದ್ರು ಅವರು ನಮ್ಮ ಅಧಿಕಾರವನ್ನು ನಮ್ಮಿಂದ ಕಸಿದುಕೊಳ್ಳೋದಿಲ್ಲ ಅಂತ ನಾನು ಪೂರ್ತಿಯಾಗಿ ನಂಬಿದ್ದೆ. ಆದರೆ ಆ ರಾತ್ರಿ ನನಗೆ ಪೂರ್ತಿಯಾಗಿ ಅರ್ಥವಾಯಿತು, ನಾವು ಎಷ್ಟು ಸೈಲೆಂಟ್ ಆಗಿರ್ತೀವೋ ನಮಗೆ ಅಷ್ಟು ಬುದ್ಧಿ ಇಲ್ಲ ಅಂತ ಅವರು ಅಂದುಕೊಳ್ತಾ ಇದ್ದಾರೆ ಅಂತ. ಆ ಮಾತು ಕೇಳಿ ನನ್ನ ಗಂಟಲು ಒಣಗಿ ಹೋಗಿತ್ತು. ಇವರಿಗೇನು ಗೊತ್ತಿಲ್ಲ, ಇವರು ಶಾಂತವಾಗಿರ್ತಾರೆ ಅಂತ ನಾನು ಕೊಂಡಿದ್ದೆ, ಆದರೆ ಆ ರೀತಿ ಏನೂ ಇರಲಿಲ್ಲ. ಇವರಿಗೆ ಎಲ್ಲವೂ ಗೊತ್ತಿತ್ತು. ಮೊದಲಿನಿಂದಲೂ ಇವರು ಎಲ್ಲವನ್ನೂ ಹುಷಾರಾಗಿ ಸೇಫ್ ಆಗಿ ಎತ್ತಿಟ್ಟಿದ್ರು. ಅವರಿಗೆ ತಮ್ಮ ತಂದೆ ತಾಯಿಯ ಮೇಲೆ ತುಂಬಾ ನಂಬಿಕೆ ಇತ್ತು. ಇದೇ ನಂಬಿಕೆಯಿಂದಲೇ ನಾವು ಇಷ್ಟೊಂದು ವರ್ಷ ನಮ್ಮ ಪರಿವಾರ ಹೆಣೆದಿದ್ದ ಒಂದು ಸುಂದರವಾದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ವಿ. ಈಗ ವಿಜಯ್ಗೆ ಒಂದು ಫೋನ್ ಬಂದಿತ್ತು. ವಿಜಯ್ ತಕ್ಷಣ ಫೋನ್ ಅಟೆಂಡ್ ಮಾಡಿದ್ರು. ಅವರು ತುಂಬಾ ನಿಧಾನವಾಗಿ ಮಾತನಾಡ್ತಾ ಇದ್ರು. ಫೋನ್ ಮಾಡಿದ್ದು ವಿಜಯ್ ಅವರ ಲಾಯರ್. ಅವರು ವಿಜಯ್ನ ಹಳೆಯ ಗೆಳೆಯ ಕೂಡ, ಲಾಯರ್ ಶಂಕರ್. ಹೌದು, ಅವರಿಬ್ಬರು ಒಟ್ಟಿಗೆ ಬಂದಿದ್ರಾ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ರು. ನಾನು ನನ್ನ ಗಂಡನನ್ನೇ ಶಾಕ್ನಿಂದ ನೋಡ್ತಾ ಇದ್ದೆ. ನನ್ನ ಗಂಡ ಒಂದು ಸಣ್ಣ ಮುಗುಳ್ನಗೆಯಿಂದ ಹೇಳ್ದ, ಮಮತಾ ಮತ್ತು ಸವಿತಾ ಇಬ್ಬರು ಲಾಯರ್ ಆಫೀಸ್ಗೆ ಹೋಗಿದ್ರಂತೆ. ಮನೆಯನ್ನು ಅವರ ಹೆಸರ ಮೇಲೆ ಬದಲಾಯಿಸಿಕೊಂಡ ತಕ್ಷಣ ಮಾರಾಟ ಮಾಡ್ಬೇಕು ಅಂತ. ನಾನು ಶಾಕ್ನಿಂದ ಏನು ಮಾರಾಟ ಮಾಡ್ಬೇಕಾ ಅಂತ ಕೇಳಿದೆ. ವಿಜಯ್ ಹೌದು ಅಂತ ತಲೆ ಆಡಿಸಿದ್ರು. ಇಷ್ಟೊಂದು ಬೇಗ ಯಾಕೆ ಮಾರಾಟ ಮಾಡ್ಬೇಕು ನನಗೆ ಅರ್ಥವಾಗ್ಲಿಲ್ಲ. ಅವರಿಬ್ಬರಿಗೂ ತಮ್ಮ ತಂದೆ ತಾಯಿಯ ಚಿಂತೆ ಇರಲಿಲ್ಲ. ಕೇವಲ ಆ ಮನೆಯನ್ನು ಮಾರಾಟ ಮಾಡಿ ದುಡ್ಡನ್ನು ತೆಗೆದುಕೊಳ್ಳುವ ಆಸೆ ಇತ್ತು ಅಷ್ಟೇ. ಆಗಲೇ ವಿಜಯ್ ಹೇಳಿದ್ರು, ನನ್ನ ಭಾವಂದಿರು ತುಂಬಾ ಹೆಚ್ಚಿನ ಸಾಲವನ್ನು ಮಾಡಿದ್ದಾರೆ ಮತ್ತು ನನ್ನ ಚಿಕ್ಕ ತಂಗಿಯ ಗಂಡ ಎಲ್ಲ ದುಡ್ಡನ್ನು ಹೂಡಿಕೆ ಮಾಡಿ ಕೈ ಸುಟ್ಟುಕೊಂಡಿದ್ದಾನೆ. ಅವರಿಗೆ ಮನೆ ಬೇಕಾಗಿಲ್ಲ, ಕೇವಲ ಕ್ಯಾಶ್ ಬೇಕು. ಅಪ್ಪ ಅವರಿಬ್ಬರನ್ನು ಉಳಿಸಲು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಈ ಮಾತು ಕೇಳಿ ನನಗೆ ತಲೆ ಸುತ್ತಿದಂತಾಯ್ತು. ಇಷ್ಟು ವರ್ಷಗಳಿಂದ ನಾವಿಬ್ಬರು ಗಂಡ ಹೆಂಡತಿ ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು. ನಾವ್ ಅಂದುಕೊಳ್ತಾ ಇದ್ವಿ ನಮ್ಮ ಕಷ್ಟ ವ್ಯರ್ಥ ಆಗೋದಿಲ್ಲ, ನಾವು ಒಂದು ಮನೆಯನ್ನು ಮಾಡಿಕೊಳ್ತೀವಿ ಅಂತ. ಆದ್ರೆ ನಾವು ಒಂದು ದುರಾಸೆ ತುಂಬಿದ ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇದ್ವಿ. ಅವರ ಆಸೆಗಳು ಹಸಿವು ಯಾವತ್ತೂ ತೀರಲ್ಲ. ಇಲ್ಲಿ ಯಾರೋ ನಮ್ಮ ಅಧಿಕಾರವನ್ನು ಕಸಿದುಕೊಳ್ಳಲಿಲ್ಲ. ಈ ಇಡೀ ಕುಟುಂಬ ನಮಗೆ ದ್ರೋಹ ಮಾಡ್ತಾ ಇತ್ತು. ಆಗಲೇ ಅತ್ತೆ ಫೋನ್ ಮಾಡಿದ್ರು. ಫೋನಿನಲ್ಲಿ ಅವರು ಎಷ್ಟೋ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಮಗ, ನನಗೆ ಚೆನ್ನಾಗಿ ಗೊತ್ತು ನೀನು ತುಂಬಾ ಬೇಜಾರ್ ಮಾಡ್ಕೊಂಡಿದೀಯಾ ಅಂತ. ನಾಳೆ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗು. ನಾನು ನಿನಗಾಗಿ ನಿನಗಿಷ್ಟವಾದ ಎಲ್ಲವನ್ನು ತಯಾರು ಮಾಡ್ತೀನಿ. ಮನೆಯಲ್ಲಿ ಕುಳಿತು ಶಾಂತಿಯಾಗಿ ಮಾತನಾಡೋಣ. ನಾವೆಲ್ಲ ಒಂದೇ ಕುಟುಂಬದವರು, ಒಟ್ಟಿಗೆ ಕುಳಿತುಕೊಂಡು ಮಾತನಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ರು. ವಿಜಯ್ ಮಾತ್ರ ಏನು ಹೇಳಲಿಲ್ಲ. ಮಾರನೆಯ ದಿನ ಅತ್ತೆ ಮನೆಗೆ ಹೋದಾಗ ಟೇಬಲ್ ಮೇಲೆ ಊಟವಿರಲಿಲ್ಲ. 3 ಫೈಲ್ಗಳನ್ನು ಟೇಬಲ್ ಮೇಲೆ ಇಡಲಾಗಿತ್ತು. ಒಂದು ಫೈಲ್ನಲ್ಲಿ ನಾವು ಆ ಮನೆಯ ಮೇಲೆ ಯಾವುದೇ ಕೇಸ್ ಹಾಕೋದಿಲ್ಲ, ನಮ್ಮ ಸ್ವಇಚ್ಛೆಯಿಂದ ಅದನ್ನು ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಬರೆಯಲಾಗಿತ್ತು. ಇನ್ನೊಂದು ಪತ್ರದಲ್ಲಿ ನಾವು ಇಲ್ಲಿಯವರೆಗೂ ಎಷ್ಟು ದುಡ್ಡನ್ನು ಕೊಟ್ಟಿದ್ದೀವೋ ಅದು ಕೇವಲ ನಮ್ಮ ತಂದೆ ತಾಯಿಗೆ ಕೊಟ್ಟ ಉಡುಗೊರೆ, ನಮ್ಮ ಕರ್ತವ್ಯ ಅಷ್ಟೇ. 3ನೇ ಫೈಲ್ನಲ್ಲಿ ಆ 4 ಮನೆಯ ಎಲ್ಲಾ ಅಧಿಕಾರವನ್ನು ಪೂರ್ತಿಯಾಗಿ ಅವರ ತಂದೆ ತಾಯಿಗೆ ಬರೆದುಕೊಡುತ್ತಿರುವ ಎಲ್ಲ ಅಧಿಕಾರ ಪತ್ರ. ನಾನು ಇನ್ನು ಮನೆಯಲ್ಲಿ ಕುಳಿತುಕೊಳ್ಳಲು ಇಲ್ಲ. ಚೇರನ್ನು ತೆಗೆದುಕೊಳ್ತಾ ಇದ್ದೆ ಕುಳಿತುಕೊಳ್ಳೋಣ ಅಂತ. ಅಷ್ಟರಲ್ಲೇ ನನ್ನ ನಾದಿನಿ ನನ್ನ ಮುಂದೆ ಫೈಲನ್ನು ಇಟ್ಟು, ಬೇಗ ಬೇಗ ಸೈನ್ ಮಾಡಿ, ನಾವೆಲ್ಲರೂ ಒಂದೇ ಮನೆಯವರು. ನೀವು ಯಾಕೆ ಇಷ್ಟು ಸಣ್ಣ ಮಾತನ್ನು ಇಷ್ಟು ದೊಡ್ಡದನ್ನಾಗಿ ಮಾಡ್ತಾ ಇದ್ದೀರಾ? ನೀವು ಈಗ ಸೈನ್ ಮಾಡಿದ್ರೆ ನಮ್ಮ ಸಂಬಂಧಗಳು ಉಳಿತವೆ ಅಂತ ಹೇಳಿದ್ಲು. ನನಗೆ ನೀಟಾಗಿ ಅರ್ಥವಾಗಿತ್ತು, ಇವರು ಮಾತುಕತೆಗಾಗಿ ಕರೆದಿಲ್ಲ, ಊಟಕ್ಕಾಗಿ ಕರೆದಿಲ್ಲ. ಇವರಿಗೆ ನಾವು ಏನು ಮಾಡಬಾರದು ಅಂತ ಶಾಶ್ವತವಾಗಿ ನಮ್ಮ ಬಾಯಿ ಮುಚ್ಚಿಕೊಂಡಿರ್ಬೇಕು ಅಂತ ಕರೆದಿದ್ರು. ಆಗಲೇ ನನ್ನ ಮಾವನವರು ಒಂದು ಫೈಲನ್ನು ನನ್ನ ಮುಂದೆ ತಳ್ಳಿದ್ರು. ಅವರು ತುಂಬಾ ಕಠಿಣವಾಗಿ ನನಗೆ ಆದೇಶ ಮಾಡ್ತಾ ಇದ್ರು, ತಕ್ಷಣ ಸೈನ್ ಮಾಡಿ, ಎಲ್ಲವೂ ತೀರ್ಮಾನ ಆಗೋಗಿದೆ. ನೀವು ಈಗ ಇಲ್ಲಿ ಯಾವುದೇ ನಾಟಕ ಮಾಡುವ ಅವಶ್ಯಕತೆ ಇಲ್ಲ. ಈ ಹೆಂಗಸರ ಮಾತುಗಳನ್ನು ಕೇಳಿ ಈ ಲೋಕದ ಮುಂದೆ ನಮ್ಮನ್ನು ಇನ್ನೂ ಅವಮಾನ ಮಾಡುವ ಅವಶ್ಯಕತೆ ಇಲ್ಲ. ಅವರು ನನ್ನನ್ನು ನೋಡ್ತಾ ಇರ್ಲಿಲ್ಲ, ಆದರೂ ಅವರ ಮಾತಿನ ಪ್ರತಿಯೊಂದು ಶಬ್ದವು ನನ್ನನ್ನೇ ನೋಡಿ ಹೇಳಿದಂತಿತ್ತು.
ವಿಜಯ್ ನನ್ನ ಪಕ್ಕದಲ್ಲೇ ಕುಳಿತಿದ್ರು. ಆದ್ರೆ ಅವರು ಏನೂ ಮಾತನಾಡಲಿಲ್ಲ. ಆಗ ನನ್ನ ಅತ್ತೆ ಮುಂದೆ ಬಂದು ತುಂಬಾ ಶಾಂತವಾಗಿ ನನ್ನ ಕೈಯನ್ನು ಹಿಡಿದುಕೊಂಡು, ಪ್ರಿಯಾ, ನೀನು ತುಂಬಾ ಬುದ್ಧಿವಂತೆಯಾಗಿದ್ರೆ ನೀನು ಅರ್ಥ ಮಾಡ್ಕೋಬೇಕು. ಈ ಮನೆ ಆಸ್ತಿ ಎಲ್ಲವೂ ಕೇವಲ ನಮ್ದು. ನೀವು ಈಗ ಸೈನ್ ಮಾಡಿದ್ರೆ ಮುಂದೆ ನಾವು ನಿಮ್ಮ ಬಗ್ಗೆ ಕೂಡ ಯೋಚಿಸುತ್ತೇವೆ. ಮನೆಯ ಸದಸ್ಯರ ಮೇಲೆ ಸ್ವಲ್ಪ ಪ್ರೀತಿಯನ್ನು ಇಟ್ಕೋಬೇಕಮ್ಮ. ಸಣ್ಣ ಪುಟ್ಟ ಮಾತಿಗೂ ಈ ರೀತಿ ಗಲಾಟೆ ಮಾಡಿಕೊಳ್ಳುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಇವರು ಹೇಳಿದ ಇದೇ ಮಾತು ಕೆಲವು ದಿನಗಳ ಮುಂಚೆ ಹೇಳಿದ್ರೆ ನಾನು ಖಂಡಿತ ಇವರನ್ನು ನಂಬುತ್ತಾ ಇದ್ದೆ. ಆದ್ರೆ ಈ 2-3 ದಿನದಲ್ಲಿ ನಡೆದ ಎಲ್ಲವನ್ನು ನೋಡಿ ನನಗೆ ಅವರ ಬಗ್ಗೆ ಯಾವುದೇ ಅಭಿಪ್ರಾಯ ಇರ್ಲಿಲ್ಲ. ಅವರು ಈಗಲೂ ನನಗೆ ಮೋಸ ಮಾಡಲು ನೋಡ್ತಾ ಇದ್ರು. ನನ್ನ ವಿರುದ್ಧವೇ ನನ್ನ ಕೈಯಿಂದ ಸೈನ್ ಮಾಡಿಸಿಕೊಳ್ಳಲು ಅವರು ನನ್ನನ್ನು ಒಪ್ಪಿಸಲು ಪ್ರಯತ್ನ ಪಡ್ತಾ ಇದ್ರು. ನಾನು ನಿಧಾನವಾಗಿಯೇ ಅವರ ಕೈಯನ್ನು ಬಿಡಿಸಿಕೊಂಡು ಅವರ ಕಣ್ಣುಗಳಲ್ಲಿ ನೋಡಿ ಕೇಳಿದೆ, ನೀವು ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತೀರಾ ಅತ್ತೆ? ದುಡ್ಡಿನಿಂದನ, ಮಾತಿನಿಂದನ? ನನ್ನ ಮಾತು ಕೇಳಿ ಅಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತು. ಅವರೆಲ್ಲರೂ ಈಗ ನನ್ನನ್ನು ಗುರಾಯಿಸ್ತಾ ಇದ್ರು. ನಂತರ ನನ್ನ ನಾದಿನಿ ಟೇಬಲ್ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾ ಕೋಪವಾಗಿ ನೋಡುತ್ತಾ, ಇದೇ ಇವಳ ಯೋಗ್ಯತೆ. ದುಡ್ಡನ್ನು ನೋಡಿದ ತಕ್ಷಣ ಇವಳಿಗೆ ದುರಾಸೆ ಬಂದು ಬಿಡ್ತು. ನನ್ನ ಅಣ್ಣನನ್ನು ಮನೆಯಲ್ಲಿಯನ್ನಾಗಿ ಮಾಡಿಕೊಂಡು, ಛೀ, ನಿನಗೆ ಸ್ವಲ್ಪ ಕೂಡ ನಾಚಿಕೆ ಆಗೋದಿಲ್ವಾ? ಈಗ ನಮ್ಮ ಆಸ್ತಿಯಲ್ಲಿ ಭಾಗವನ್ನು ಕೇಳಲು ಬೇರೆ ಓಡಿ ಬಂದಿದ್ಯಾ? ನಿನ್ನನ್ನು ನೀನು ಏನಂತ ಅಂದುಕೊಂಡ್ಬಿಟ್ಟಿದ್ಯಾ? ಇಷ್ಟಕ್ಕೂ ನಮ್ಮ ಮನೆಯಲ್ಲಿ ಅಧಿಕಾರವನ್ನು ಕೇಳಲು ನೀನು ಯಾರು? ಈಗ ವಿಜಯ್ ತುಂಬಾ ಕೋಪವಾಗಿ ಹೇಳಿದ್ರು, ಬಾಯಿ ಮುಚ್ಕೊಂಡು ಸುಮ್ನಿರು. ಕಳೆದ 6 ವರ್ಷಗಳಿಂದ ನಾವು ಅಪ್ಪ ಅಮ್ಮನಿಗಾಗಿ ಎಷ್ಟೊಂದು ದುಡ್ಡನ್ನು ಕೊಟ್ಟಿದ್ದೇವೆ. ನೀನು ಒಂದೇ 1 ರೂಪಾಯಿ ಆದ್ರೂ ಕೊಟ್ಟಿದ್ಯಾ? ಈ ದಿನ ಇಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಿದ್ದೆಲ್ಲವನ್ನು ಬೊಗಳ್ತಾ ಇದೀಯಾ? ವಿಜಯ್ ಅವರ ಈ ಕೋಪವನ್ನು ನೋಡಿ ಅವರೆಲ್ಲರೂ ಶಾಕ್ ಆಗ್ಬಿಟ್ಟಿದ್ರು. ಅವರ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಅವರು ಯಾರು ಊಹಿಸಿರ್ಲಿಲ್ಲ ವಿಜಯ್ ಈ ರೀತಿ ಇಷ್ಟೊಂದು ಕೋಪವಾಗಿ ಮಾತನಾಡಬಹುದು ಅಂತ. ಆಗಲೇ ನನ್ನ ಮಾವ ಕೋಪವಾಗಿ ಎದ್ದು ವಿಜಯ್ನನ್ನು ಹೊಡೆಯಲು ಕೈ ಬೀಸಿದ್ರು. ವಿಜಯ್ ತಕ್ಷಣ ಪಕ್ಕಕ್ಕೆ ಸರಿದ್ರು. ನನ್ನ ಮಾವನವರ ಕೈ ಟೇಬಲ್ ಮೇಲೆ ಜೋರಾಗಿ ಹೊಡೆದುಕೊಳ್ಳುದು. ಅಲ್ಲಿದ್ದ ಟೀ ಕೂಡ ಚೆಲ್ಲಿ ಹೋಯಿತು. ನನ್ನ ನಾದಿನಿ ಜೋರಾಗಿ ಕಿರುಚ್ತಾ ಇದ್ಲು, ಮನೆ ಹಾಳು ಮಾಡುವವಳೆ, ನೀನು ನಮ್ಮ ಮನೆಗೆ ಬಂದಾಗಿನಿಂದ ಒಂದೇ ಒಂದು ದಿನ ಕೂಡ ನಮ್ಮ ಮನೆಯಲ್ಲಿ ಶಾಂತಿ ಇರ್ಲಿಲ್ಲ. ನೀನು ನಮ್ಮ ಅಣ್ಣನನ್ನು ಎತ್ತಿ ಕಟ್ಟಲಿಲ್ಲ ಅಂದ್ರೆ ಇವನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇತ್ತು ನಮ್ಮ ಜೊತೆ ಈ ರೀತಿ ಕೆಟ್ಟದ್ದಾಗಿ ಮಾತನಾಡಲು? ನನ್ನ ಅತ್ತೆ ತನ್ನ ಎದೆಯನ್ನು ಜೋರು ಜೋರಾಗಿ ಹೊಡೆದುಕೊಳ್ಳುತ್ತಾ ಜೋರಾಗಿ ಅಳಲು ಶುರು ಮಾಡಿದ್ರು. ಅಯ್ಯೋ ದೇವ್ರೆ, ನಾನು ಇದೆಂತ ಮಗನಿಗೆ ಜನ್ಮ ಕೊಟ್ಟಿದ್ದೇನೆ. ಒಬ್ಬ ಹೆಣ್ಣಿನ ಹಿಂದೆ ಬಿದ್ದು ಇವನು ತನ್ನ ಹೆತ್ತ ತಂದೆ ತಾಯಿಯ ಜೊತೆ ಜಗಳ ಮಾಡ್ತಾ ಇದ್ದಾನೆ. ವಿಜಯ್ ಏನು ಮಾತನಾಡ್ಲಿಲ್ಲ, ಯಾರ ಮುಖ ಕೂಡ ನೋಡಲಿಲ್ಲ. ಅವರು ತಕ್ಷಣ ಎದ್ದು ನಿಂತು ತಮ್ಮ ಫೋನ್ ಅನ್ನು ತೆಗೆದುಕೊಂಡು ಸ್ಪೀಕರ್ ಆನ್ ಮಾಡಿದ್ರು. ನನ್ನ ಮಾವನ ಧ್ವನಿ ಅದರಲ್ಲಿ ಕೇಳಿಸ್ತಾ ಇತ್ತು. ನೀವು ನನಗೆ ಕೊಟ್ಟಿರುವ ಎಲ್ಲಾ ದುಡ್ಡನ್ನು ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಅದು ಕೇವಲ ನನ್ನ ಅಧಿಕಾರ. ಈ ಮಾತು ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿದ್ರು. ಎಲ್ಲರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅತ್ತೆ ಕೂಡ ಅಳುವುದನ್ನು ನಿಲ್ಲಿಸಿಬಿಟ್ರು. ಅವರೆಲ್ಲರೂ ಫೋನ್ ಅನ್ನು ಗಾಬರಿಯಿಂದ ನೋಡ್ತಾ ಇದ್ರು, ಭೂತವನ್ನು ನೋಡಿದ ಹಾಗೆ. ವಿಜಯ್ ತಕ್ಷಣ ಆ ಕಾಗದ ಪತ್ರಗಳನ್ನು ಎತ್ತಿ ಕೆಳಗೆ ಬಿಸಾಕಿದ್ರು. ಅವರು ಈಗ ತುಂಬಾ ಕಠಿಣವಾಗಿ ಕೇಳಿದ್ರು, ಏನು ಇದು ಗಿಫ್ಟಾ? ಇದು ಯಾವ ಗಿಫ್ಟು? ನೀವು ಯಾರಿಗೆ ಮೋಸ ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಾ? ಅವರ ಧ್ವನಿ ಎಷ್ಟೊಂದು ಕಠಿಣವಾಗಿತ್ತು ಅಂದ್ರೆ ನನ್ನ ಹೃದಯ ಕೂಡ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಇವರ ಮೌನವನ್ನು ಸಹಿಸಲಾರದೆ ನಾನು ಇವರಿಗೆ ವಿಚ್ಛೇದನ ಕೊಡಲು ಕೂಡ ಮುಂದಾಗಿದ್ದೆ. ಅದೇ ವ್ಯಕ್ತಿ ಈ ದಿನ ಎಷ್ಟೊಂದು ಜೋರಾಗಿ ತನ್ನ ಹಕ್ಕಿಗಾಗಿ ಮಾತನಾಡ್ತಾ ಇದ್ರು. ಅವರು ಈಗ ತಮ್ಮ ತಂದೆ ತಾಯಿಯ ಕಡೆ ತಿರುಗಿ, ನಾನು ಇದುವರೆಗೂ ಕೋರ್ಟಿನಲ್ಲಿ ಕೇಸನ್ನು ಫೈಲ್ ಮಾಡಿಲ್ಲ. ನಿಮಗೆ ಗೌರವ ಮರ್ಯಾದೆ ಕೊಟ್ಟು ಅಲ್ಲ. ನಾನು ಕೇವಲ ಸುಮ್ಮನಿದ್ದೆ ಅಷ್ಟೇ. ಈ ಮನೆಯಲ್ಲಿ ಯಾರಿಗೆ ಎಷ್ಟೊಂದು ಅರ್ಜೆಂಟ್ ಇದೆ ಅಂತ ಈಗ ನನಗೆ ಎಲ್ಲವೂ ಕ್ಲಿಯರ್ ಆಗಿ ಗೊತ್ತಾಗಿದೆ. ಆ ದಿನದ ನಂತರ ಮತ್ತೆ ಆ ಪೇಪರ್ಗಳ ಮೇಲೆ ಸೈನ್ ಮಾಡಿ ಅಂತ ಕೇಳಲು ಅವರಿಗೆ ಯಾರಿಗೂ ಧೈರ್ಯನೇ ಬರಲಿಲ್ಲ. ಒಂದೇ ರಾತ್ರಿಯಲ್ಲಿ ಎಲ್ಲಾ ಸಂಬಂಧಿಕರಿಗೆ, ನನ್ನ ತವರು ಮನೆಯ ಸಂಬಂಧಿಕರಿಗೂ ಕೂಡ ಈ ವಿಷಯ ಹರಡಿಬಿಟ್ಟಿತ್ತು. ನಾನು ದುರಾಸೆ ತುಂಬಿದ ಸೊಸೆ. ಆಸ್ತಿಯನ್ನು ಲಪಟಾಯಿಸಲು ನನ್ನ ಗಂಡನನ್ನು ತಮ್ಮ ತಂದೆ ತಾಯಿಯ ವಿರುದ್ಧ ಎತ್ತಿ ಕಟ್ಟಿದ್ದೇನೆ. ಅವರನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಹೋಗಿ ಮನೆಯ ಅಳಿಯನನ್ನಾಗಿ ಮಾಡಿಕೊಂಡಿದ್ದೇನೆ ಅಂತ. ಆ ಮೆಸೇಜುಗಳಲ್ಲಿ ನನ್ನ ಹೆಸರು ಬರೆದಿರ್ಲಿಲ್ಲ, ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಬರೆಯಲಾಗಿತ್ತು. ನನ್ನ ಅತ್ತೆ ಈಗ ಫೇಸ್ಬುಕ್ ನಲ್ಲಿ ಒಂದು ದೊಡ್ಡ ಪೋಸ್ಟ್ ಅನ್ನು ಹಾಕಿದ್ರು. ಹೆತ್ತ ತಾಯಿಯ ಕಣ್ಣೀರು ಅಂತ ಶುರು ಮಾಡಿದ್ರು. ಅವರು ಬರೆದಿದ್ರು, ಎಷ್ಟೊಂದು ಕಷ್ಟಪಟ್ಟು ಅವರು ತಮ್ಮ ಮಗನನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ದು, ಅವರ ಮದುವೆಯನ್ನು ಮಾಡಿದ್ದು, ಸೊಸೆಯನ್ನು ತನ್ನ ಸ್ವಂತ ಮಗಳ ರೀತಿ ಪ್ರೀತಿ ಮಾಡಿದ್ದು. ಕೊನೆಯಲ್ಲಿ ಅವರು ಬರೆದಿದ್ದ ಮಾತುಗಳನ್ನು ನೋಡಿ ಎಲ್ಲರ ಕಣ್ಣುಗಳಲ್ಲಿ ನೀರು ತುಂಬುವ ಹಾಗೆ ಇತ್ತು. ನಾವು ಯಾವತ್ತೂ ಯೋಚಿಸಲಿಲ್ಲ, ಈ ವಯಸ್ಸಾದ ಕಾಲದಲ್ಲಿ ಕೇವಲ ಸ್ವಲ್ಪ ಆಸ್ತಿಗಾಗಿ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ತಂದೆ ತಾಯಿಯನ್ನು ಸಾಯಲು ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದಾನೆ ಅಂತ.
ಈ ಪೋಸ್ಟ್ ಕೆಲವೇ ಕ್ಷಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿತು. ಕೆಲವರು ಕಮೆಂಟ್ಸ್ ನಲ್ಲಿ ಅವರಿಗೆ ಸಹಾನುಭೂತಿ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ನನ್ನ ಬಗ್ಗೆ ಕೆಟ್ಟದಾಗಿ ಬರೆದಿದ್ರು. ಇನ್ನು ಕೆಲವರು ಅವಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ ಅಂತ ಬರೆದಿದ್ರು. ನಾನು ಕೇವಲ ಆ ಪೋಸ್ಟ್ ಅನ್ನು, ಆ ಕಮೆಂಟ್ ಗಳನ್ನೇ ಓದ್ತಾ ಇದ್ದೆ. ಮನೆಯವರ ಅವಮಾನವನ್ನು ನಾನು ಸಹಿಸಿಕೊಂಡೆ. ಆದ್ರೆ ಇಲ್ಲಿ ದೇಶದ ಮುಂದೆ, ಹೊರಗಿನವರ ಮುಂದೆ ನನ್ನನ್ನು ಈ ರೀತಿ ಅವಮಾನ ಮಾಡುವುದನ್ನು ನನ್ನಿಂದ ಸಹಿಸಲಾಗ್ಲಿಲ್ಲ. ಈ ಜನ ಬೇಕಂತಲೇ ನನ್ನನ್ನು ಇಷ್ಟೊಂದು ಕೆಟ್ಟ ಹೆಂಗಸಾಗಿ ಬಿಂಬಿಸ್ತಾ ಇದ್ರು. ದುಡ್ಡಿಗಾಗಿ, ಆಸ್ತಿಗಾಗಿ ಮನೆಯನ್ನು ಒಡೆಯುವವಳು, ತಂದೆ ತಾಯಿಯಿಂದ ತನ್ನ ಮಗನನ್ನು ದೂರ ಮಾಡುವವಳು ಅಂತ ಬರೆದಿದ್ರು. ಒಂದು ದಿನ ನಾನು ನನ್ನ ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋಗಿದ್ದೆ. ಆಗ ನನಗನ್ನಿಸ್ತಾ ಇತ್ತು, ಕೆಲವೊಬ್ಬರು ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಅಂತ. ಅವರು ಜೋರಾಗಿ ಹೇಳ್ತಾ ಇದ್ರು, ಈಗಿನ ಕಾಲದ ಸೊಸೆಯಂದಿರು ತುಂಬಾ ಹುಷಾರಾಗಿ ಇರ್ತಾರೆ. ಸ್ವಲ್ಪ ದುಡ್ಡನ್ನು ನೋಡಿದ ತಕ್ಷಣ ಗಂಡನನ್ನು ತಮ್ಮ ತಂದೆ ತಾಯಿಯಿಂದ ದೂರ ಮಾಡಿಬಿಡ್ತಾರೆ. ಯಾವ ಮನೆಗೆ ಇಂಥ ಸೊಸೆ ಹೋಗ್ತಾಳೋ ಆ ಮನೆ ಸರ್ವನಾಶವಾಗಿ ಬಿಡುತ್ತೆ. ಈ ಮಾತು ಕೇಳಿ ನಾನು ಮಾರ್ಕೆಟ್ ನಲ್ಲಿ ಶಾಕ್ ಆಗಿ ಅಳುತ್ತಾ ನಿಂತು ಬಿಟ್ಟಿದ್ದೆ. ಅಮ್ಮ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಎಳೆದುಕೊಂಡು ಅಲ್ಲಿಂದ ಕರ್ಕೊಂಡು ಬಂದ್ರು. ನಮ್ಮ ಮನೆಯ ವಿಷಯಗಳು ಈಗ ನಮ್ಮ ಮನೆಯೊಳಗಿರ್ಲಿಲ್ಲ. ಅದು ಈಗ ಊರಿನಲ್ಲಿ ಎಲ್ಲಾ ಕಡೆ ಹಬ್ಬಿಬಿಟ್ಟಿದ್ವು. ನನ್ನಿಂದ ಇದೆಲ್ಲವನ್ನು ತಡೆಯಲಾಗ್ಲಿಲ್ಲ. ರಾತ್ರಿ ವಿಜಯ್ ಮನೆಗೆ ಬಂದಾಗ ನಾನು ತಕ್ಷಣ ಅವರಿಗೆ ಫೇಸ್ಬುಕ್ಕಿನ ಪೋಸ್ಟ್ ಅನ್ನು, ಸಂಬಂಧಿಕರು ಮಾಡಿದ ಮೆಸೇಜ್ಗಳನ್ನು ಎಲ್ಲವನ್ನು ತೋರಿಸಿಬಿಟ್ಟೆ. ಅವರು ನನಗೆ ಸಲಹೆ ಕೊಡುವ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ನಾನು ಅಳುತ್ತಾ ಕೇಳ್ತಾ ಇದ್ದೆ, ನೀವು ಯಾಕೆ ಏನು ಮಾತನಾಡ್ತಾ ಇಲ್ಲ? ಇನ್ನು ಎಷ್ಟು ಅವಮಾನ ಸಹಿಸ್ಕೋಬೇಕು ನಾನು? ಜೀವನವೆಲ್ಲ ಎಷ್ಟೊಂದು ಅವಮಾನವನ್ನು ಅನುಭವಿಸ್ತಾನೆ ಇರ್ಬೇಕಾ? ವಿಜಯ್ ಸೈಲೆಂಟ್ ಆಗಿ ತುಂಬಾ ಗಮನವಿಟ್ಟು ಆ ಪೋಸ್ಟ್ ಅನ್ನು ನೋಡ್ತಾ ಇದ್ರು. ನಂತರ ಫೋನ್ ಅನ್ನು ನನ್ನ ಕೈಗೆ ವಾಪಸ್ ಕೊಟ್ಬಿಟ್ರು. ಅವರು ಏನು ಮಾಡ್ತಾರೋ ಮಾಡ್ಲಿ ಬಿಡು. ಯಾರು ಎಷ್ಟು ಮೇಲೆ ಹಾರ್ತಾರೋ ಅಷ್ಟೇ ಜೋರಾಗಿ ಕೆಳಗೆ ಬೀಳ್ತಾರೆ. ವಿಜಯ್ನ ಈ ಶಾಂತವಾದ ಸ್ವಭಾವ, ಅವರ ಈ ವಿಚಿತ್ರವಾದ ಮಾತು ಕೇಳಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅದೇ ದಿನ ಸಾಯಂಕಾಲ ನನ್ನ ಮಾವನ ಸಂಬಂಧಿಕರೊಬ್ರು ನನಗೆ ಫೋನ್ ಮಾಡಿದ್ರು. ಅವರು ಯಾವಾಗ್ಲೂ ತುಂಬಾ ಪ್ರೀತಿಯಿಂದ, ಆದರದಿಂದ, ತುಂಬಾ ಒಳ್ಳೆಯವರ ರೀತಿ ಮಾತನಾಡ್ತಾ ಇದ್ರು. ಆದ್ರೆ ಈಗ ಅವರು ತುಂಬಾ ಕೋಪವಾಗಿ, ಬೇಸರವಾಗಿ, ಪ್ರಿಯಾ, ಮನೆಯಲ್ಲಿ ತುಂಬಾ ಅಶಾಂತಿಯಾಗ್ಬಿಟ್ಟಿದೆ. ಈ ಭಾನುವಾರ ನೀನು ಮತ್ತು ವಿಜಯ್ ನಮ್ಮ ಹಳೆಯ ಮನೆಗೆ ಬಂದು ಬಿಡಿ. ಎಲ್ಲ ದೊಡ್ಡವರು ಕುಳಿತುಕೊಂಡು ಮಾತನಾಡೋಣ ಅಂತ ತೀರ್ಮಾನ ತಗೊಂಡಿದ್ದಾರೆ. ಏನೇ ತೊಂದರೆ ಇದ್ರೂ ಎಲ್ಲವನ್ನು ಶಾಂತಿಯಾಗಿ ಮಾತನಾಡಿ ಬಗೆಹರಿಸಿಕೊಳ್ಳೋಣ. ಈ ರೀತಿ ನಮ್ಮ ವಂಶದ ಹೆಸರನ್ನು, ಗೌರವವನ್ನು ಹಾಳು ಮಾಡುವುದು ಸರಿಯಲ್ಲ. ಈ ಮಾತು ಕೇಳಿ ನನ್ನ ಬಾಯಿಂದ ಮಾತೇ ಬರ್ಲಿಲ್ಲ. ನಂಗೆ ಚೆನ್ನಾಗಿ ಗೊತ್ತು, ಇದು ನನ್ನನ್ನು ಕಟಕಟೆಯಲ್ಲಿ ನಿಲ್ಲಿಸಿದ ಹಾಗೆ ಅಂತ. ಅವರು ಅಲ್ಲಿ ನಮ್ಮ ಮಾತನ್ನು ಕೇಳಲ್ಲ, ಕೇವಲ ತೀರ್ಪನ್ನು ಮಾತ್ರ ಕೊಡ್ತಾರೆ. ನಾನು ತಕ್ಷಣ ವಿಜಯ್ಗೆ ಹೇಳಿದೆ, ವಿಜಯ್, ನಾನು ಅಲ್ಲಿಗೆ ಬರೋದಿಲ್ಲ. ಅಪರಾಧಿಯಂತೆ ಅವರ ಮುಂದೆ ತಲೆ ಬಗ್ಗಿಸಿಕೊಂಡು ನಿಂತುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರೋದಿಲ್ಲ. ಈಗಲೇ ನಾನು ತುಂಬಾ ಅವಮಾನವನ್ನು ಅನುಭವಿಸಿದ್ದೇನೆ. ಇನ್ನು ನನ್ನಿಂದ ಇದೆಲ್ಲವೂ ಆಗೋದಿಲ್ಲ ಅಂತ ಹೇಳಿದಾಗ ವಿಜಯ್ ನನ್ನನ್ನು ನೋಡಿ, ಬೇಗ ಬೇಗ ರೆಡಿಯಾಗು, ಅಲ್ಲಿಗೆ ಹೋಗೋಣ, ಟೈಮ್ ಆಯ್ತು ಅಂತ ಹೇಳಿದ್ರು. ನಾನು ಅಳುತ್ತಾ ಅವರನ್ನೇ ನೋಡ್ತಾ ಇದ್ದೆ. ಅವರು ನನ್ನ ಕಣ್ಣೀರನ್ನು ಒರೆಸಿ, ಆದ್ರೆ ಈ ಬಾರಿ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು. ಅವರ ಮಾತಿನಲ್ಲಿ ನನಗನ್ನಿಸ್ತಾ ಇತ್ತು, ಅವರು ಈ ದಿನಕ್ಕಾಗಿ ತುಂಬಾ ಸಮಯದಿಂದ ಎದುರು ನೋಡ್ತಾ ಇದ್ರು ಅಂತ. ಆ ರಾತ್ರಿ ಅವರು ನನಗೆ ಒಂದು ಕೆಲಸವನ್ನು ಕೊಟ್ರು. ಕಳೆದ 6 ವರ್ಷದಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಅತ್ತೆ ಮತ್ತು ಮಾವ, ನಾದಿನಿಯರು ಪೋಸ್ಟ್ ಮಾಡಿದ ಎಲ್ಲಾ ಸ್ಕ್ರೀನ್ ಶಾಟ್ಗಳು, ನಾದಿನಿಯರು ನಮಗೆ ಅವಮಾನ ಮಾಡಿದ ಎಲ್ಲಾ ರೆಕಾರ್ಡ್ಸ್ ಗಳನ್ನು ಸೇವ್ ಮಾಡಿ ಹಲವಾರು ಕಾಪಿಗಳನ್ನು ತಯಾರು ಮಾಡುವಂತ ಹೇಳಿದ್ರು. ಅಷ್ಟು ಮಾತ್ರವಲ್ಲ, ಅತ್ತೆ ಮಾವ ನಮ್ಮ ಮನೆಯ ಬಳಿ ಬಂದು ಎಲ್ಲರ ಮುಂದೆ ಅವಮಾನ ಮಾಡಿ ಗಲಾಟೆ ಮಾಡಿದ ಆ ವಿಡಿಯೋವನ್ನು ಸಹ ತೆಗೆದುಕೋ ಅಂತ ಹೇಳಿದ್ರು. ನನಗೆ ಅರ್ಥನೇ ಆಗ್ಲಿಲ್ಲ, ಇಷ್ಟಕ್ಕೂ ಇವರು ಏನ್ ಮಾಡ್ಬೇಕು ಅಂದುಕೊಂಡಿದ್ದಾರೆ ಅಂತ. ನಾನು ಈಗ ನೇರವಾಗಿ ಕೇಳಿದೆ, ಇಷ್ಟಕ್ಕೂ ನೀವು ಏನ್ ಮಾಡ್ಬೇಕು ಅಂದುಕೊಂಡಿದ್ದೀರಾ? ವಿಜಯ್ ಲ್ಯಾಪ್ಟಾಪ್ ಅನ್ನು ನೋಡುತ್ತಾ, ಅವರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಮಾತನಾಡ್ಬೇಕು ಅಂದ್ರೆ ನಾವು ಪೂರ್ತಿ ಸತ್ಯವನ್ನು ಅವರ ಮುಂದೆ ಇಡೋಣ. ಆದ್ರೆ ಈ ಬಾರಿ ಕೇವಲ ಒಂದು ಕಡೆಯ ಮಾತುಗಳನ್ನು ಮಾತ್ರ ಕೇಳೋದಲ್ಲ, 2 ಕಡೆಯ ಮಾತುಗಳನ್ನು ಸಹ ಅವರು ಕೇಳ್ಬೇಕು. ಈ ಮಾತು ಕೇಳಿ ನಾನು ಸ್ವಲ್ಪ ಶಾಕ್ ಆಗಿದ್ದೆ. ಬಹುಶಃ ಎಲ್ಲರ ಮುಂದೆ ಒಂದೇ ಬಾರಿ ಎಲ್ಲ ಸತ್ಯವನ್ನು ಹೊರಗೆ ತರಬೇಕು ಅಂತ ನನ್ನ ಯಜಮಾನರು ಯೋಚಿಸ್ತಾ ಇದ್ರು ಅನ್ಸುತ್ತೆ. ಅದೇ ರಾತ್ರಿ ನಾನು ಎಲ್ಲ ಆಧಾರಗಳನ್ನು ಪ್ರಿಂಟ್ ಮಾಡಿಸಿ ಇಟ್ಕೊಂಡೆ. ಆಗಲೇ ವಿಜಯ್ಗೆ ಒಂದು ನಂಬರ್ ಇಂದ ಫೋನ್ ಬಂದಿತ್ತು. ಅವರು ತಕ್ಷಣ ಫೋನ್ ಅನ್ನು ತೆಗೆದುಕೊಂಡು ಬಾಲ್ಕನಿಗೆ ಹೋದ್ರು. ಆದ್ರೆ ಅವರ ಮಾತುಗಳು ನನಗೆ ನೀಟಾಗಿ ಕೇಳಿಸ್ತಾ ಇದ್ವು. ನೀವು ಚಿಂತೆ ಮಾಡಬೇಡಿ, ಎಲ್ಲವೂ ಕನ್ಫರ್ಮ್ ಆಗಿದೆ. ನಿಮ್ಮ ತಂಗಿಯರು ಆದಷ್ಟು ಬೇಗ ಆ ಮನೆಗಳನ್ನು ಮಾರಾಟ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೀಗ ಅರ್ಥವಾಗಿತ್ತು, ನನ್ನ ಅತ್ತೆ ಮನೆಯವರು ಎಲ್ಲರ ಮುಂದೆ ಎಷ್ಟೊಂದು ಜೋರು ಜಾರಾಗಿ ಕಿರುಚಾಡುತ್ತಾ ಮಾತನಾಡ್ತಾ ಇದ್ದಾರೋ, ಒಳಗಿನಿಂದ ಅವರು ಅಷ್ಟೇ ತೊಂದರೆಯಲ್ಲಿದ್ದಾರೆ ಅಂತ. ಅವರು ತಮ್ಮ ಗೌರವಕ್ಕಾಗಿ ಅಲ್ಲ, ದುಡ್ಡಿಗಾಗಿ ಈ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ರು. ನಮ್ಮ ಹಳೆಯ ಮನೆಯಲ್ಲಿ ಆ ದಿನ ತುಂಬಾ ಜನ ಇದ್ರು.
ಮನೆಯ ಮುಂದೆ ಎಷ್ಟೊಂದು ಗಾಡಿಗಳು ಸಹ ನಿಂತ್ಕೊಂಡಿದ್ವು. ಮನೆಯ ಒಳಗೆ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಚೇರ್ಗಳನ್ನು ಸಹ ಹಾಕಿಸಿದ್ರು. ನನ್ನ ಅತ್ತೆ ಮಾವ ತುಂಬಾ ದುಃಖದಿಂದ ತಲೆ ಬಗ್ಗಿಸಿಕೊಂಡು ಒಂದು ಕಡೆ ಕುಳಿತುಕೊಂಡಿದ್ರು. ನನ್ನ ಇಬ್ಬರು ನಾದಿನಿಯರು ಅವರ ಎದುರುಗಡೆ ಕುಳಿತುಕೊಂಡಿದ್ರು. ಅವರ ಮುಖಗಳು ತುಂಬಾ ಸಪ್ಪಗಾಗ್ಬಿಟ್ಟಿದ್ವು. ಅವರು ತುಂಬಾ ದುಃಖದಲ್ಲಿ ಇರುವಂತೆ ಕಾಣಿಸ್ತಾ ಇದ್ರು. ನನ್ನನ್ನು ನೋಡಿದ ತಕ್ಷಣ ಅವರ ಮುಖದ ಭಾವನೆಗಳೇ ಬದಲಾಗಿ ಬಿಟ್ವು. ನನ್ನನ್ನು ತಿಂದು ಹಾಕುವಂತೆ ಅವರು ಗುರಾಯಿಸಿ ನೋಡ್ತಾ ಇದ್ರು. ನಾನು ಸೈಲೆಂಟ್ ಆಗಿ ವಿಜಯ್ ಜೊತೆನೆ ಅವರ ಹಿಂದೆ ಹೆಜ್ಜೆ ಹಾಕ್ತಾ ಇದ್ದೆ. ನನಗೆ ತುಂಬಾ ಭಯವಾಗ್ತಾ ಇತ್ತು. ಆದ್ರೆ ವಿಜಯ್ ಮಾತ್ರ ತುಂಬಾ ಶಾಂತವಾಗಿ ಕಾಣಿಸ್ತಾ ಇದ್ರು. ಈಗ ನಾವಿಬ್ಬರು ಅಲ್ಲಿದ್ದ ಎಲ್ಲ ದೊಡ್ಡವರಿಗೂ ನಮಸ್ಕಾರ ಮಾಡಿ ಒಂದು ಕಡೆ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ವಿ. ಆ ಪರಿವಾರದ ಹಿರಿಯ ಮಹಿಳೆ ಮಾತುಕತೆಯನ್ನು ಆರಂಭಿಸಿದ್ರು. ನಿಮ್ಮ ತಂದೆ ತಾಯಿ ಇನ್ನೂ ಜೀವಂತವಾಗಿದ್ದಾರೆ. ಸ್ವಲ್ಪ ದುಡ್ಡಿಗಾಗಿ ನಮ್ಮ ಮನೆತನದ ಗೌರವವನ್ನು ನೀವು ಮಣ್ಣುಪಾಲು ಮಾಡಬೇಡಿ. ಈ ಮಾತು ಕೇಳಿ ನನಗೆ ತುಂಬಾ ದುಃಖವಾಯಿತು. ಇಲ್ಲಿ ಇನ್ನು ಯಾರಿಗೂ ಪೂರ್ತಿ ಮಾತೇ ಗೊತ್ತಿರ್ಲಿಲ್ಲ. ಯಾರು ನಮ್ಮನ್ನು ಒಂದೇ ಒಂದು ಪ್ರಶ್ನೆ ಕೂಡ ಕೇಳಿರ್ಲಿಲ್ಲ. ಮೊದಲ ಮಾತಿನಲ್ಲೇ ಅವರು ನಮ್ಮನ್ನು ಅಪರಾಧಿಗಳಂತೆ ಭಾವಿಸ್ತಾ ಇದ್ರು. ಸ್ವಲ್ಪ ದುಡ್ಡಿಗಾಗಿ ನೀನು ನಿನ್ನ ಮನೆಯಲ್ಲಿಯೇ ಗಲಾಟೆಗಳನ್ನು ಹಬ್ಬಿಸ್ತಾ ಇದೀಯಾ ಅಂತ ಅವರು ನನ್ನ ಮುಖವನ್ನು ನೋಡಿ ನೇರವಾಗಿ ನನಗೆ ಹೇಳ್ತಾ ಇದ್ರು. ಅವರ ಮಾತು ಕೇಳಿ ನನ್ನ ಅತ್ತೆ ಈಗ ಜೋರಾಗಿ ಅಳಲು ಶುರು ಮಾಡಿದ್ರು. ಅವರು ಈಗ ಅಳುತ್ತಾ ಹೇಳ್ತಾ ಇದ್ರು, ನಾನು ಎಷ್ಟೊಂದು ಕಷ್ಟಪಟ್ಟು ನನ್ನ ಮಗನನ್ನು ಬೆಳೆಸಿದ್ದೀನಿ. ನನ್ನ ಒಡವೆಗಳನ್ನು ಒಡ ಇಟ್ಟು ಅವನಿಗೆ ವಿದ್ಯೆಯನ್ನು ಕೊಡಿಸಿದ್ದೀನಿ. ಇವಳು ಬಂದಾಗಿನಿಂದ ಒಂದೇ ಒಂದು ದಿನ ಕೂಡ ನಮ್ಮ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ನಮ್ಮ ಮನೆಗೆ ಒಳ್ಳೆಯದನ್ನಂತೂ ಇವಳು ಮಾಡ್ಲಿಲ್ಲ. ಮೊದಲು ನನ್ನ ಮಗ ಎಷ್ಟೊಂದು ಒಳ್ಳೆಯವನು. ಎಷ್ಟೊಂದು ಶಾಂತವಾಗಿ ಪ್ರತಿಯೊಂದು ಮಾತು ಕೇಳ್ತಾ ಇದ್ದ. ನಮ್ಮ ಎದುರುಗಡೆ ತುಟಿ ಬಿಚ್ಚಿ ಸಹ ಮಾತನಾಡ್ತಾ ಇರ್ಲಿಲ್ಲ. ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಗುಸುಗುಸು ಅಂತ ಮಾತನಾಡ್ತಾ ಇದ್ರು. ನನ್ನ ನಾದಿನಿಯರು ತಮ್ಮ ತಾಯಿ ಅಳುವುದನ್ನು ಕೇಳಿ ಮಧ್ಯದಲ್ಲಿ ಮಾತನಾಡಿದ್ರು. ನಿಜವಾಗಿಯೂ ನಮ್ಮ ಅಣ್ಣ ಮತ್ತು ಅತ್ತಿಗೆಗೆ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಬಳಿ ಹೇಳಬಹುದಾಗಿತ್ತು. ನಾವು ಅವರಿಗೆ ಸಹಾಯ ಮಾಡ್ತಾ ಇದ್ವಿ. ಆದ್ರೆ ಅವರ ತವರಿಗೆ ಹೋಗಿ ಕುಳಿತುಕೊಳ್ಳುವುದು, ಆಸ್ತಿಯಲ್ಲಿ ಅಧಿಕಾರವನ್ನು ಕೇಳುವುದು ಇದು ತುಂಬಾ ಕೆಟ್ಟ ವಿಷಯ. ಹೊರಗಿನವರಿಗೆ ಇದೆಲ್ಲ ಗೊತ್ತಾದ್ರೆ ಎಲ್ಲರೂ ನಮ್ಮನ್ನು ನೋಡಿ ನಗ್ತಾರೆ. ಆಗಲೇ ಇನ್ನೊಬ್ಬ ನಾದಿನಿ ಹೇಳಿದ್ಲು, ಇದಕ್ಕಾಗಿಯೇ ಸೊಸೆಯನ್ನು ತಲೆ ಮೇಲೆ ಯಾರು ಇಟ್ಕೊಳ್ಳೋದಿಲ್ಲ. ಇವಳು ಬಂದು ಇನ್ನು ಕೆಲವೇ ವರ್ಷಗಳಾಗಿವೆ. ಆದ್ರೆ ಪೂರ್ತಿ ಮನೆಗೆ ಬೆಂಕಿ ಹಚ್ಚಿಬಿಟ್ಲು. ಈ ಮಾತುಗಳನ್ನೆಲ್ಲ ಕೇಳಿ ಅಲ್ಲಿದ್ದವರೆಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಕೆಲವರ ಮುಖದಲ್ಲಿ ನನ್ನ ಮೇಲೆ ಅನುಕಂಪ ಇದ್ರೆ ಇನ್ನು ಕೆಲವರು ಇವಳೊಬ್ಬಳು ರಾಕ್ಷಸಿ ಅನ್ನುವ ರೀತಿ ನೋಡ್ತಾ ಇದ್ರು. ಈ ಮಾತು ಕೇಳಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ನನ್ನ ರಕ್ತ ಕುದಿತಾ ಇತ್ತು. ನಾನು ಅನ್ಕೊಂಡೆ, ಎದ್ದು ನಿಂತು ಇವರಿಗೆ ಸರಿಯಾಗಿ ಹೇಳ್ಬೇಕು. ಇವರು ಮಾಡಿದ ಎಲ್ಲ ಮೋಸವನ್ನು ಎಲ್ಲರ ಮುಂದೆ ಹೇಳ್ಬೇಕು ಅಂತ. ಆದ್ರೆ ವಿಜಯ್ ನನ್ನ ಕೈಯನ್ನು ಹಿಡಿದುಕೊಂಡು ತಲೆ ಆಡಿಸಿದ್ರು. ಬೇಡ, ಸೈಲೆಂಟ್ ಆಗಿ ಕುಳಿತು ಅನ್ನುವ ರೀತಿಯಲ್ಲಿ. ಎಲ್ಲರ ಮಾತುಗಳು ಮುಗಿದ ನಂತರ ವಿಜಯ್ ಮಾತನಾಡಲು ಶುರು ಮಾಡಿದ್ರು. ಈ ದಿನ ಆ 4 ಮನೆಗಳಲ್ಲಿ ಹಕ್ಕನ್ನು ಕೇಳಲು ನಾನು ಬಂದಿಲ್ಲ. ಈ ಮಾತು ಕೇಳಿದ ತಕ್ಷಣ ಅಲ್ಲಿ ನಿಶಬ್ದ ಆವರಿಸಿತು. ನನ್ನ ಮಾವನವರ ಮುಖದ ಮೇಲೆ ಎಷ್ಟೊಂದು ಸಂತೋಷ ಕಾಣಿಸ್ತಾ ಇತ್ತು. ಅವರೆಲ್ಲ ಅಂದುಕೊಳ್ತಾ ಇದ್ರು ಅವರ ಮಗ ಹೆದರ್ಕೊಂಡು ಬಿಟ್ಟಿದ್ದಾನೆ ಅಂತ. ನಂತರ ನನ್ನ ಗಂಡ ಹೇಳಿದ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಶಾಕ್ ಆಗ್ಬಿಟ್ಟಿದ್ರು. ನಾನು ಕೇವಲ ಒಂದೇ ಒಂದು ವಸ್ತುವನ್ನು ಕೇಳಲು ಬಂದಿದ್ದೇನೆ. ಕಳೆದ 6 ವರ್ಷಗಳಿಂದ ನಾವು ಎಷ್ಟು ದುಡ್ಡನ್ನು ಕೊಟ್ಟಿದ್ದೇವೋ ಅದು ಯಾವುದೇ ರೀತಿಯ ಗಿಫ್ಟ್ ಅಲ್ಲ, ಯಾವುದೇ ರೀತಿಯ ದಾನ ಕೂಡ ಅಲ್ಲ ಅಂತ ಅಪ್ಪ ಅಮ್ಮ ಮತ್ತು ನನ್ನ ಇಬ್ಬರು ತಂಗಿಯರು ಆ ಪತ್ರದಲ್ಲಿ ಸೈನ್ ಮಾಡ್ಬೇಕು. ಈ ಮಾತು ಕೇಳಿ ಅವರ ಮುಖಗಳೆಲ್ಲವೂ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಮಮತಾ ತಕ್ಷಣ ಎದ್ದು ನಿಂತು, ಅಣ್ಣ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಆ ಪತ್ರದ ಮೇಲೆ ನಾವು ಸೈನ್ ಮಾಡುವುದು ಅಂದ್ರೆ ನಾವು ನೇರವಾಗಿ ಒಪ್ಪಿಕೊಂಡ ಹಾಗೆ. ನಿನ್ನ ದುಡ್ಡನ್ನು ನಾವು ತೆಗೆದುಕೊಂಡಿದೀವಿ ಅಂತ. ವಿಜಯ್ ಸೈಲೆಂಟ್ ಆಗಿ ಅವರ ತಂಗಿಯ ಮುಖವನ್ನು ನೋಡುತ್ತಿದ್ದ. ಹೌದು, ಇದೇ ತಾನೇ ಸತ್ಯ. ಅವರು ತಮ್ಮ ಬ್ಯಾಗಿನಿಂದ 2 ಫೈಲ್ಗಳನ್ನು ಹೊರತೆಗೆದ್ರು. ಒಂದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್, ಇನ್ನೊಂದರಲ್ಲಿ ನೋಟ್ರಿ ಆಫೀಸಿನ ಪತ್ರಗಳು. ನೀವು ನಿಜವಾಗಿಯೂ ನಿಮ್ಮ ತಂದೆ ತಾಯಿಯನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರೆ ಮನೆಗಳು ನಿಮ್ಮ ಹೆಸರಿಗೆ ಬಂದ ತಕ್ಷಣ ಅದನ್ನು ಅಷ್ಟೊಂದು ಬೇಗ ಮಾರಾಟ ಮಾಡುವ ಅವಶ್ಯಕತೆ ಆದ್ರೂ ಏನಿದೆ? ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಏನು ಉದ್ದೇಶ ಇಲ್ಲ ಅಂದ್ರೆ ನೀವುಗಳು ಕೇವಲ 24 ಗಂಟೆಯಲ್ಲೇ ನನ್ನ ಮತ್ತು ನನ್ನ ಹೆಂಡತಿಯ ಕೈಯಿಂದ ಈ ಆಸ್ತಿಗೂ ನಮಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅನ್ನುವ ಪತ್ರಗಳ ಮೇಲೆ ಸೈನ್ ಮಾಡಿಸಿಕೊಳ್ಳಲು ಯಾಕೆ ಅಷ್ಟೊಂದು ಬಲವಂತ ಮಾಡ್ತಾ ಇದ್ರಿ? ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಸುಮ್ಮನಾಗ್ಬಿಟ್ರು. ಅವರ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ನಾನು ನನ್ನ ವಕೀಲರ ಬಳಿ ಮಾತನಾಡಿ ಆ 4 ಮನೆಯನ್ನು ಮಾರಾಟ ಮಾಡದ ಹಾಗೆ ಯಾರ ಹೆಸರಿಗೂ ಬದಲಾವಣೆ ಆಗದ ರೀತಿ ಸ್ಟೇ ತೆಗೆದುಕೊಂಡು ಬಂದಿದ್ದೀನಿ. ಈಗ ಯಾರು ಮಾರಾಟ ಮಾಡ್ಬೇಕು ಅಂದುಕೊಂಡಿದ್ದೀರಾ ಅಥವಾ ಅಡ ಇಡಬೇಕು ಅಂತ ಅಂದುಕೊಂಡಿದ್ದೀರೋ ನಿಮ್ಮ ಕೈಯಲ್ಲಾದ್ರೆ ಪ್ರಯತ್ನವನ್ನು ಪಟ್ಟು ನೋಡಿ. ವಿಜಯ್ನ ಈ ಮಾತು ಕೇಳಿ ಶಾಕ್ ನಿಂದ ಹಾಗೆಯೇ ಕುಳಿತುಕೊಂಡು ಬಿಟ್ಟಿದ್ರು.
ವಿಜಯ್ ತನ್ನ ತಂದೆ ತಾಯಿಯನ್ನು ನೋಡಿ, ನೀವು ಚಿಂತೆ ಮಾಡಬೇಡಿ, ನಾನು ಇಲ್ಲಿಯವರೆಗೂ ಏನನ್ನು ತೆಗೆದುಕೊಂಡಿಲ್ಲ. ಆದ್ರೆ ಈ ದಿನದಿಂದ ಈ ಮನೆಯಲ್ಲಿ ಯಾರು ನನ್ನ ಹೆಂಡತಿಯ ದುಡ್ಡನ್ನು, ಅವಳ ಗೌರವವನ್ನು ಕಳೆಯಲು ನಾನು ಬಿಡೋದಿಲ್ಲ. ಅಲ್ಲಿ ಈಗ ಯಾರು ಏನು ಮಾತನಾಡ್ತಾ ಇರ್ಲಿಲ್ಲ. ಎಲ್ಲರೂ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ನಾವುಗಳು ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಅಲ್ಲಿ ಜೋರು ಜೋರಾಗಿ ಕಿರುಚಾಡುವ ಶಬ್ದಗಳು ಕೇಳಿಸ್ತಾ ಇದ್ವು. ನಾನು ಹಿಂದೆ ತಿರುಗಿ ನೋಡಿದೆ. ನನ್ನ ಇಬ್ಬರು ನಾದಿನಿಯರು ಗಲಾಟೆಗಳನ್ನು ಮಾಡಿಕೊಳ್ತಾ ಇದ್ರು. ನೀನೇ ತಾನೇ ಹೇಳ್ದೆ, ಈ ಆಸ್ತಿ ಹಂಚಿಕೆಯಾದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಈಗ ನೋಡು, ಎಲ್ಲವೂ ಹಾಳಾಗಿ ಹೋಯ್ತು. ಈಗ ಆ ಮನೆಯನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ಈಗ ನನ್ನ ಸಾಲವನ್ನು ಯಾರು ತೀರಿಸ್ತಾರೆ? ನನಗೆ ಯಾರು ದುಡ್ಡು ಕೊಡ್ತಾರೆ? ನಾನು ಹೀಗೆ ಅಳುತ್ತಾ ಸಾಯ್ಬೇಕು ಅಂತ ನೀನು ಅಂದುಕೊಳ್ತಾ ಇದೀಯಾ? ಅಕ್ಕ, ನೀನು ಮಾಡಿದ ತಪ್ಪುಗಳಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಯಾಕೆ ಮಧ್ಯದಲ್ಲಿ ನನ್ನನ್ನು ಎಳೆದು ತರ್ತೀಯಾ? ನೀನು ಅಂದುಕೊಂಡ್ಬಿಟ್ಟಿದ್ದೆ, ಮನೆ ಸಿಕ್ಕ ತಕ್ಷಣ ಅದನ್ನು ಮಾರಾಟ ಮಾಡಿಬಿಡೋಣ ಅಂತ. ಈಗ ಮನೆಯ ಮಾರಾಟ ರದ್ದಾಗಿದ್ರೆ ಕೇವಲ ನಿನಗೆ ಮಾತ್ರ ಸಮಸ್ಯೆ ಆಗಿಲ್ಲ, ನಮಗೂ ಕೂಡ ಸಮಸ್ಯೆನೆ. ಇಷ್ಟೊತ್ತು ನನ್ನನ್ನು ಆಡಿಕೊಳ್ಳುತ್ತಿದ್ದ ಇದೇ ಅಕ್ಕ ತಂಗಿಯರು ಈಗ ದುಡ್ಡು ಸಿಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಒಬ್ಬರ ಮೇಲೆ ಒಬ್ಬರು ಗಲಾಟೆ ಮಾಡ್ಕೊಳ್ತಾ ಇದ್ರು. ಮಾವನವರು ಸೈಲೆಂಟ್ ಆಗಿ ಎದ್ದು, ವಿಜಯ್, ನೀನು ತಕ್ಷಣ ಅರ್ಜಿಯನ್ನು ವಾಪಸ್ ತಗೋ. ನಾವು ಮನೆಯಲ್ಲೇ ಕುಳಿತು ಎಲ್ಲ ಮಾತುಗಳನ್ನು ಮಾತನಾಡಿ ಬಗೆಹರಿಸಿಕೊಳ್ಳೋಣ. ಹೊರಗಿನವರ ಮುಂದೆ ಮನೆಯ ಗೌರವವನ್ನು ಹಾಳು ಮಾಡುವುದರಿಂದ ಏನು ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ರು. ವಿಜಯ್ ಹಿಂದೆ ತಿರುಗಿ ತನ್ನ ತಂದೆಯನ್ನು ನೋಡುತ್ತಾ, ನೀವುಗಳು ನನ್ನ ಹೆಂಡತಿಯ ಕಷ್ಟಾರ್ಜಿತವನ್ನು, ಅವಳ ತವರಿನ ಆಸ್ತಿಯನ್ನು ನಿಮ್ಮ ಹೆಣ್ಣು ಮಕ್ಕಳಿಗೆ ಖರ್ಚು ಮಾಡಬೇಕಾದ್ರೆ, ಅವರಿಗೆ ಹಂಚಬೇಕಾದ್ರೆ, ನನ್ನ ಹೆಂಡತಿಯನ್ನು ಅವಮಾನ ಮಾಡಬೇಕಾದ್ರೆ, ಆಗ ನೀವು ಯಾಕೆ ಯೋಚಿಸ್ಲಿಲ್ಲ ಮನೆಯಲ್ಲಿ ಕುಳಿತು ಈ ಎಲ್ಲಾ ಮಾತುಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ? ಅಲ್ಲಿದ್ದವರು ಯಾರು ಒಂದೇ ಒಂದು ಮಾತು ಸಹ ಮಾತನಾಡ್ಲಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು, ಅವನು ಹೇಳುತ್ತಿರುವ ಪ್ರತಿಯೊಂದು ಮಾತು ಸತ್ಯನೇ ಅಂತ. ಮಾರನೆಯ ದಿನ ನಾನು ಆಫೀಸ್ಗೆ ಹೋದಾಗ ನನ್ನ ಬಾಸ್ ನನ್ನನ್ನು ತನ್ನ ರೂಮಿಗೆ ಕರೆದ್ರು. ಅವರು ತಮ್ಮ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಒಂದು ಮೇಲ್ ಅನ್ನು ನನ್ನ ಮುಂದೆ ಓಪನ್ ಮಾಡಿದ್ರು. ಅದರಲ್ಲಿ ಬರೆಯಲಾಗಿತ್ತು, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಮಹಿಳೆ ತನ್ನ ವಯಸ್ಸಾದ ತಂದೆ ತಾಯಿಯಿಂದ ಅವರ ಮಗನನ್ನು ದೂರ ಮಾಡಿದ್ದಾಳೆ. ಆ ಮೇಲಲ್ಲಿ ಇಲ್ಲ ಸಲ್ಲದ ಎಲ್ಲಾ ಆರೋಪಗಳನ್ನು ನನ್ನ ಮೇಲೆ ಹೊರಿಸಲಾಗಿತ್ತು. ಬಾಸ್ ಇದೆಲ್ಲವನ್ನು ನೋಡಿ ಹೇಳಿದ್ರು, ನಿಮ್ಮ ಮನೆಯ ವಿಚಾರಗಳ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ. ಆದ್ರೆ ನಿಮ್ಮ ಮನೆಯ ವಿಚಾರಗಳು ಈ ರೀತಿ ಹೊರಗೆ ಬರ್ತಾ ಇದ್ರೆ ಇದು ಕಂಪನಿಗೆ ಒಳ್ಳೆಯದಾಗೋದಿಲ್ಲ. ನೀನು ಇದನ್ನು ಇನ್ನು ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಲು ಪ್ರಯತ್ನ ಪಡು ಅಂತ ಹೇಳಿದ್ರು. ನಾನು ಸರಿ ಅಂತ ತಲೆಯಾಡಿಸಿ ಅಲ್ಲಿಂದ ಹೊರಗೆ ಬಂದುಬಿಟ್ಟೆ. ಹೊರಗೆ ಎಲ್ಲರೂ ನನ್ನನ್ನೇ ವಿಚಿತ್ರವಾಗಿ ನೋಡುತ್ತಿರುವಂತೆ ನನಗೆ ಈಗ ಅನ್ನಿಸ್ತಾ ಇತ್ತು. ರಾತ್ರಿ ನಾನು ಕೆಲಸದಿಂದ ನನ್ನ ತವರು ಮನೆಗೆ ಹೋಗಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರೆ ಅಮ್ಮ ಕೇಳ್ತಾ ಇದ್ರು, ಏನಾಯ್ತಮ್ಮ ಅಂತ. ಆದ್ರೆ ನಾನು ಏನು ಇಲ್ಲ ಅಂತ ತಲೆ ಆಡಿಸ್ದೆ ಅಷ್ಟೇ. ನಂತರ ನಾನು ವಿಜಯ್ಗೆ ಹೇಳ್ದೆ, ನಾನು ಎಲ್ಲಿಯವರೆಗೂ ಈ ಜನರ ಮಾತುಗಳನ್ನು ಕೇಳ್ಬೇಕು? ಇದೆಲ್ಲವೂ ಯಾವಾಗ ಮುಗಿದು ಹೋಗುತ್ತೆ? ವಿಜಯ್ ಏನು ಮಾತನಾಡ್ಲಿಲ್ಲ. ಅವರು ಸೈಲೆಂಟ್ ಆಗಿ ನನ್ನ ಮುಂದೆ ಕುಳಿತು ನನ್ನನ್ನೇ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರು, ತುಂಬಾ ಬೇಗ ಮುಗಿದು ಹೋಗುತ್ತೆ, ನೀನು ಚಿಂತೆ ಮಾಡ್ಬೇಡ ಅಂತ ಹೇಳಿದ್ರು. ಯಾವಾಗಲೂ ಯಾರ ವಿಷಯದಲ್ಲೂ ಮಾತನಾಡದ ತುಂಬಾ ಶಾಂತವಾಗಿ ಇರುತ್ತಿದ್ದ ನನ್ನ ಅಣ್ಣ ಈ ದಿನ ನಮ್ಮನ್ನು ಹೊರಗೆ ಕರೆದ. ಒಂದು ಫೈಲ್ ಅನ್ನು ನಮ್ಮ ಕೈಗೆ ಕೊಟ್ಟು ಹೇಳಿದ್ರು, ಬಾವಾ, ಈ ವಿಷಯ ಹೇಳ್ಬೇಕೋ ಬೇಡವೋ ಅಂತ ಕೂಡ ನನಗೆ ಅರ್ಥವಾಗ್ತಾ ಇಲ್ಲ. ಆದ್ರೆ ಇದನ್ನು ನೀವು ತಿಳಿದುಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಣ್ಣನ ಮಾತು ಕೇಳಿ ನಮಗೆ ತುಂಬಾ ಗಾಬರಿಯಾಗಿತ್ತು. ನಿಮ್ಮ ಆ 4 ಮನೆಗಳ ಬಗ್ಗೆ ನಾನು ವಿಚಾರಣೆ ನಡೆಸಿದೆ. ಆ ಮನೆಗಳು ನಿನ್ನ ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿಯಲ್ಲ. ಅವರು ಕಷ್ಟಪಟ್ಟು ಸಂಪಾದಿಸಿದ್ದು ಅಲ್ಲ. ಅದು ನಿನ್ನ ತಾತ ಮುತ್ತಾತನ ಸ್ಥಳ ಮತ್ತು ಮನೆಗಳು. ನಿಮ್ಮ ತಾತ ಅವರು ಸಾಯುವ ಮೊದಲೇ ವಿಲ್ಲನ್ನು ಮಾಡಿಸಿದ್ರು. ಆ ಮನೆ ನನ್ನ ಮೊಮ್ಮಕ್ಕಳಿಗೆ, ನನ್ನ ವಂಶ ಪಾರಂಪರ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕು. ಈ ಮನೆಯನ್ನು ಮಾರಾಟ ಮಾಡಲು ಯಾರಿಗೂ ಅಧಿಕಾರ ಇಲ್ಲ ಅಂತ. ಈ ಮಾತು ಕೇಳಿ ನನಗೆ ಕರೆಂಟ್ ಹೊಡೆದ ಹಾಗೆ ಆಯ್ತು. ಇವರು ನಮ್ಮನ್ನು ಮಾತ್ರ ಮೋಸ ಮಾಡಿರ್ಲಿಲ್ಲ, ಆ ಹಿರಿಯರಿಗೂ ಕೂಡ ಮೋಸ ಮಾಡ್ತಾ ಇದ್ರು. ಅವರು ಬರೆಸಿದ್ದ ವಿಲ್ಲನ್ನು ಬದಲಾಯಿಸಿ ತಮ್ಮ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಹಂಚುತ್ತಾ ಇದ್ರು. ಅವರು ತಮ್ಮ ಹಿರಿಯರ ಆಸೆಯನ್ನು, ಅಭಿಪ್ರಾಯವನ್ನು ಗೌರವಿಸಬೇಕಾಗಿತ್ತು. ಆದ್ರೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಸಂತೋಷಕ್ಕಾಗಿ ಅವರು ಎಲ್ಲರಿಗೂ ಮೋಸ ಮಾಡಲು ತಯಾರಾಗಿ ನಿಂತಿದ್ರು. ಇದು ಯಾವುದೇ ಭೇದ ಭಾವ ಆಗಿರ್ಲಿಲ್ಲ. ಇದು ನೇರವಾಗಿ ಮೋಸನೇ ಆಗಿತ್ತು. ವಿಜಯ್ ಶಾಕ್ ನಿಂದ ಹಾಗೆಯೇ ಸೈಲೆಂಟ್ ಆಗಿ ಕುಳಿತುಕೊಂಡು ಬಿಟ್ರು. ಅವರ ಮುಖದ ಮೇಲೆ ಈಗ ಕೋಪವಿರಲಿಲ್ಲ, ಕೇವಲ ದುಃಖ ಕಾಣಿಸ್ತಾ ಇತ್ತು. ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಆಗ್ಲೇ ವಿಜಯ್ ಹೇಳ್ದ, ಅಂದ್ರೆ ಅಪ್ಪ ಅಮ್ಮ ಕೇವಲ ನಮಗೆ ಮಾತ್ರ ಮೋಸ ಮಾಡ್ಲಿಲ್ಲ, ಇವರು ಮೊದಲಿನಿಂದಲೂ ಇದೇ ರೀತಿ ನಡೆದುಕೊಳ್ತಾ ಇದ್ದಾರೆ. ರಾತ್ರಿ ವಿಜಯ್ ಆ ಫೈಲ್ ಅನ್ನೇ ಮತ್ತೆ ಮತ್ತೆ ನೋಡ್ತಾ ಇದ್ರು. ಅವರು ಈಗ ತನ್ನ ತಂದೆಗೆ ಫೋನ್ ಮಾಡಿದ್ರು. ಅವರ ಮಾತಿನಲ್ಲಿ ಯಾವುದೇ ಗೌರವ ಮರ್ಯಾದೆ ಇರಲಿಲ್ಲ.
ತಾತ ಬರೆದಿದ್ದ ವಂಶ ಪಾರಂಪರ್ಯ ಆಸ್ತಿಯನ್ನು ನೀವು ಯಾವಾಗ ನಿಮ್ಮ ಹೆಸರಿನ ಮೇಲೆ ಬದಲಾಯಿಸಿಕೊಂಡ್ರಿ ಅಂತ ಕೇಳಿದಾಗ ಮಾವನವರು ಒಂದು ಕ್ಷಣ ಆ ಮಾತು ಕೇಳಿ ಬೆಚ್ಚಿ ಬಿದ್ದಿದ್ರು. ಅವರಿಗೆ ಅರ್ಥ ಆಗ್ಲಿಲ್ಲ, ಈ ಸತ್ಯ ಇವನಿಗೆ ಹೇಗೆ ಗೊತ್ತಾಯ್ತು ಅಂತ. ಸ್ವಲ್ಪ ಸಮಯದ ನಂತರ ಮಾವ ಈಗ ಕೋಪವಾಗಿ, ಇದೆಲ್ಲವನ್ನು ಕೇಳುವವನು ನೀನು ಯಾರು? ಇದೆಲ್ಲವನ್ನು ನಾನೇ ಮಾಡಿಸಿರೋದು, ಇದೆಲ್ಲವೂ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಯಾರ ಮಾತನ್ನು ಕೇಳಿ ನೀನು ನಿನ್ನ ತಂದೆಯನ್ನು ಪ್ರಶ್ನೆ ಮಾಡ್ತಾ ಇದೀಯಾ? ನಿನ್ಗೆ ಯಾರು ತಲೆ ಕೆಡಿಸಿದ್ದು ಅಂತ ಕೇಳ್ತಾ ಇದ್ರು. ಆದ್ರೆ ವಿಜಯ್ ನಗುತ್ತಾ, ಇದು ನಿಜವಾಗಿಯೂ ನಿಮ್ಮ ಆಸ್ತಿಯಾಗಿದ್ರೆ ನೀವು ನೇರವಾಗಿ ಶಾಂತವಾಗಿ ಹೇಳಬಹುದಾಗಿತ್ತು, ಹೆದರಿಕೊಳ್ಳುವ ಅವಶ್ಯಕತೆ ಏನಿತ್ತು ಎಂದು ಹೇಳಿ ಅವರು ಫೋನ್ ಅನ್ನು ಕಟ್ ಮಾಡಿಬಿಟ್ರು. ಫೋನ್ ಕಟ್ ಮಾಡಿದ ಕೇವಲ ಅರ್ಧ ಗಂಟೆಯಲ್ಲೇ ಯಾರು ನಮ್ಮ ಮನೆಯ ಬಾಗಿಲನ್ನು ಜೋರು ಜೋರಾಗಿ ತಟ್ತಾ ಇದ್ರು. ನನ್ನ ತಾಯಿ ತಕ್ಷಣ ಹೋಗಿ ಬಾಗಿಲನ್ನು ತೆಗೆದಾಗ ನಮ್ಮ ಅತ್ತೆ ಮತ್ತು ಮಾವ ಬಾಗಿಲ ಬಳಿ ನಿಂತಿದ್ರು. ಅಮ್ಮನನ್ನು ತಳ್ಳಿ ಅವರು ಒಳಗಡೆ ಬಂದಿದ್ರು. ಅತ್ತೆ ಅಲ್ಲೇ ನೆಲದ ಮೇಲೆ ಕುಳಿತು ಜೋರು ಜೋರಾಗಿ ಅಳ್ತಾ ಇದ್ರು. ಪ್ರಿಯಾ, ನಾನು ನಿನ್ನನ್ನು ಕೇಳ್ಕೊಳ್ತಾ ಇದ್ದೀನಿ, ನೀನು ನಿನ್ನ ಗಂಡನನ್ನು ನಿಲ್ಲಿಸು. ಹಳೆಯದೆಲ್ಲವನ್ನು ಕೆದಕುವುದರಿಂದ ಏನು ಪ್ರಯೋಜನವಿಲ್ಲ. ಅವೆಲ್ಲವೂ ನಡೆದು ಹೋಗಿದ್ದಾವೆ. ಕೆಲವೊಂದು ರಹಸ್ಯಗಳು ಹೊರಬಂದ್ರೆ ಆ ಮನೆ ಖಂಡಿತವಾಗಿಯೂ ಮುರಿದು ಹೋಗುತ್ತೆ ಅಂತ ಹೇಳಿದಾಗ ನಾನು ಒಂದು ಕ್ಷಣ ಭಯದಿಂದ ನಡುಗಿ ಹೋಗಿದ್ದೆ. 2 ದಿನದ ನಂತರ ನನ್ನ ದೊಡ್ಡ ನಾದಿನಿ ವಿಜಯ್ನನ್ನು ತಮ್ಮ ಆಫೀಸ್ನ ಬಳಿ ಇರುವ ಒಂದು ಹೋಟೆಲ್ಗೆ ಬರಲು ಹೇಳಿದ್ಲು. ಮೊದಲು ವಿಜಯ್ ಅಲ್ಲಿಗೆ ಹೋಗಲು ಇಷ್ಟಪಡ್ಲಿಲ್ಲ. ನಂತರ ಅವರು ಅಲ್ಲಿಗೆ ಹೋಗಿದ್ರು. ಆ ರಾತ್ರಿ ಮನೆಗೆ ಬಂದಾಗ ಅವರ ಮುಖವನ್ನು ನೋಡಿದ ತಕ್ಷಣ ನನಗೆ ಅರ್ಥವಾಗಿತ್ತು, ಅಲ್ಲಿ ಏನೋ ದೊಡ್ಡದು ನಡೆದಿದೆ ಅಂತ. ವಿಜಯ್ ಹೇಳ್ತಾ ಇದ್ರು, ಮಮತಾ ಅಲ್ಲಿಗೆ ವಿಚಿತ್ರವಾಗಿ ಬಂದಿದ್ಲು. ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು, ಕಪ್ಪು ಕನ್ನಡಕ, ತಲೆಯ ಮೇಲೆ ಟೊಪ್ಪಿ, ಅವಳನ್ನು ಯಾರು ಗುರುತು ಹಿಡಿಯಬಾರದು ಅನ್ನುವ ರೀತಿಯಲ್ಲಿ. ಅವಳು ಹೇಳ್ತಾ ಇದ್ಲು, ಅಣ್ಣ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಒಂದೇ ಒಂದು ಮನೆಯ ಮೇಲೆ ನೀನು ಸ್ಟೇ ಅನ್ನು ತೆಗೆಸಿಬಿಡು. ನಾನು ಒಂದು ಮನೆಯನ್ನು ಮಾರಾಟ ಮಾಡಿ ನನ್ನ ಸಾಲವನ್ನು ತೀರಿಸಿಕೊಳ್ತೀನಿ. ನಾನು ನಿನಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರ ಮುಂದೆ ನಾನು ನಿಮ್ಮಿಬ್ಬರ ಜೊತೆ ನಿಂತುಕೊಳ್ತೀನಿ. ಈ ಮಾತು ಹೇಳ್ಬೇಕಾದ್ರೆ ವಿಜಯ್ ಮುಖದ ಮೇಲೆ ಒಂದು ರೀತಿಯ ವಿಚಿತ್ರವಾದ ನಗು ಇತ್ತು. ವಿಜಯ್ ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಅವಳು ಈಗ ತನ್ನ ಸ್ವಂತ ತಂದೆ ತಾಯಿಯನ್ನು ಸಹ ಬಿಡ್ಲಿಲ್ಲ. ಆ ರಾತ್ರಿ ತನ್ನ ಮತ್ತು ತನ್ನ ತಾಯಿಯ ನಡುವೆ ನಡೆದ ಎಲ್ಲಾ ಮಾತುಕತೆಗಳ ಮೆಸೇಜ್ಗಳನ್ನು, ಸ್ಕ್ರೀನ್ ಶಾಟ್ಗಳನ್ನು, ರೆಕಾರ್ಡ್ಗಳನ್ನು ಸಹ ನಮಗೆ ಕಳಿಸಿಕೊಟ್ಟಿದ್ಲು. ಕೆಲವೊಂದರಲ್ಲಿ ಅತ್ತೆ ನೀಟಾಗಿ ಬರೆದಿದ್ರು, ಈಗ ಅವರಿಬ್ಬರ ಬಳಿ ನಾವು ಚೆನ್ನಾಗಿ ದುಡ್ಡನ್ನು ತೆಗೆದುಕೊಳ್ಳೋಣ. ಅವರಿಬ್ಬರು ತುಂಬಾ ಒಳ್ಳೆಯವರು, ಅಮಾಯಕರು. ಮುಂದೆ ಅವರಿಗೆ ಏನು ಮಾಡಬೇಕು ನಾನು ನೋಡಿಕೊಳ್ತೀನಿ. ಅವರು ಬೇಕಂತಲೇ ನನ್ನನ್ನು ಮುಟ್ಟಾಳರನ್ನಾಗಿ ಮಾಡಿದ್ರು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನಾವು ಏನು ಮಾತನಾಡೋದಿಲ್ಲ, ಏನನ್ನು ಕೇಳೋದಿಲ್ಲ ಅಂತ. ತಂದೆ ತಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನಾವು ದುಡ್ಡು ಕೊಡ್ತಾನೆ ಇರ್ತೀವಿ ಅನ್ನೋದು ಅವರ ಉದ್ದೇಶವಾಗಿತ್ತು. ಆಗಲೇ ನಮ್ಮ ಪಕ್ಕದ ಮನೆಯವರು ನನಗೆ ಒಂದು ವಿಡಿಯೋವನ್ನು ಕಳಿಸಿಕೊಟ್ಟಿದ್ರು. ಎಷ್ಟೊಂದು ಜನರು ಸೊಸೈಟಿಯವರು ಅತ್ತೆ ಮನೆಯ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ರು. ನೀನು ಸೊಸೈಟಿಯ ದುಡ್ಡನ್ನು ತಿಂದು ಹಾಕಿ ಇಲ್ಲಿ ಬಂದು ನಿನ್ನ ತಾಯಿ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ಅವರೆಲ್ಲರೂ ಕೇಳ್ತಾ ಇದ್ರು. ಆಗ ನಮ್ಮ ನಾದಿನಿ ಹೇಳ್ತಾ ಇದ್ಲು, ನಿಮಗೆ ಅಷ್ಟೊಂದು ಧೈರ್ಯ ಇದ್ರೆ ಹೋಗಿ ನಮ್ಮ ಅಮ್ಮನ ಬಳಿ ತೆಗೆದುಕೊಳ್ಳಿ. ಎಲ್ಲ ದುಡ್ಡನ್ನು ನಾನು ನನ್ನ ಅಮ್ಮನ ಕೈಗೆ ಕೊಟ್ಟಿದ್ದೆ. ಅಷ್ಟು ದುಡ್ಡನ್ನು ಆ ಮನೆಗಳ ಮೇಲೆ ಹಾಕಿದ್ವಿ. ಈ ಮಾತು ಕೇಳಿ ಮಾವ ಸಹ ಹೊರಗೆ ಬಂದ್ರು. ಅವರು ಈಗ ಕೋಪವಾಗಿ ತಮ್ಮ ಮಗಳನ್ನು ಜೋರಾಗಿ ಹೊಡೆದಿದ್ರು. ಮಮತಾ ತನ್ನ ತಂದೆಗೆ ಹೇಳ್ತಾ ಇದ್ಲು, ನನ್ನನ್ನು ಯಾಕೆ ಹೊಡೆದಿದ್ದೀರಾ? ನಾನು ಏನ್ ಮಾಡಿದ್ದೀನಿ? ನೀವೇ ತಾನೇ ಹೇಳಿಕೊಟ್ಟಿರೋದು, ಯಾರು ಬುದ್ಧಿವಂತರಾಗಿರ್ತಾರೋ, ಜೋರಾಗಿ ಮಾತನಾಡ್ತಾರೋ ಅವರಿಗೆ ಎಲ್ಲವೂ ಸಿಗೋದು ಅಂತ. ಆಗ ನಮ್ಮ ಚಿಕ್ಕ ನಾದಿನಿ ಹೇಳ್ತಾ ಇದ್ಲು, ಅಪ್ಪ ಅಮ್ಮನೆ ಇವಳನ್ನು ಇಷ್ಟೊಂದು ಪ್ರೀತಿ ಮಾಡಿ ಕೆಡಿಸ್ಬಿಟ್ಟಿದ್ದಾರೆ. ಈಗ ಅವರೇ ಅನುಭವಿಸ್ಲಿ. ಈ ವಿಡಿಯೋವನ್ನು ಇನ್ನು ನನ್ನಿಂದ ನೋಡಲಾಗದೆ ನಾನು ವಿಡಿಯೋ ಆಫ್ ಮಾಡಿಬಿಟ್ಟೆ. ಈ ಎಲ್ಲಾ ವಿಡಿಯೋಗಳನ್ನು, ಎಲ್ಲಾ ಆಧಾರಗಳನ್ನು ನನ್ನ ಯಜಮಾನರು ನೇರವಾಗಿ ವಕೀಲರ ಕೈಗೆ ಕೊಟ್ಟಿದ್ರು. ಆ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಹೊರಿಸುತ್ತಾ ಗಲಾಟೆ ಮಾಡ್ತಾ ಇದ್ರು. ಆ ಹೆಣ್ಣು ಮಕ್ಕಳು ಈಗ ತಮ್ಮ ತಂದೆ ತಾಯಿಯ ಜೊತೆ ಕೂಡ ನಿಂತುಕೊಳ್ಳಲಿಲ್ಲ. ದುಡ್ಡು ಮುಗಿದು ಹೋದ ತಕ್ಷಣ ಅವರವರು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಹೊರಿಸುತ್ತಾ ಒಬ್ಬರಿಗೆ ಒಬ್ಬರು ಶತ್ರುಗಳಾಗಿ ಬಿಟ್ಟಿದ್ರು. ನನ್ನ ಯಜಮಾನರು ಅವರ ಮನೆಯವರ ಸತ್ಯವನ್ನು ಈಗ ಎಲ್ಲರ ಮುಂದೆ ಇಟ್ಟಿದ್ರು. ಅವರೆಲ್ಲರೂ ಅಂದುಕೊಂಡಿದ್ರು, ವಿಜಯ್ ಆಸ್ತಿ ಹಂಚಿಕೆಗೆ ಬಂದಿದ್ದಾನೆ, ಅವನು ಆಸ್ತಿಗಾಗಿ ಏನು ಬೇಕಾದ್ರೂ ಮಾಡ್ತಾನೆ ಅಂತ. ಆದ್ರೆ ಎಲ್ಲರ ಮುಂದೆ ವಿಜಯ್ ಎದ್ದು ನಿಂತು ಹೇಳಿದ್ರು, ಈ ದಿನ ನಾನು ಈ ಎಲ್ಲಾ ಮನೆಗಳನ್ನು ನನ್ನ ಹೆಸರ ಮೇಲೆ ಮಾಡಿಸಿಕೊಳ್ಳಲು ಬಂದಿಲ್ಲ. ನನಗೆ 3 ವಸ್ತುಗಳು ಬೇಕು. ಮೊದಲನೆಯದಾಗಿ, ಕಳೆದ 6 ವರ್ಷಗಳಿಂದ ನಾವು ಕೊಟ್ಟಿರುವ ದುಡ್ಡು ಯಾವುದೋ ದಾನವಲ್ಲ. ನಾವು ಈ ಮನೆಗಾಗಿ ನಮ್ಮ ಕಷ್ಟಪಟ್ಟ ದುಡ್ಡನ್ನು ಕೊಟ್ಟಿದ್ದೇವೆ. ನಾಳೆ ದಿನ
ಕಾನೂನಿನ ಪ್ರಕಾರ ನಮ್ಮ ದುಡ್ಡು ನಮಗೆ ವಾಪಸ್ ಬರಬೇಕು. ಈ ಮಾತು ಹೇಳಿ ಮುಗಿಸಿದ ತಕ್ಷಣ ಅತ್ತೆ ಕೋಪವಾಗಿ ನನ್ನ ಗಂಡನನ್ನೇ ನೋಡ್ತಾ ಇದ್ರು. ಆದ್ರೆ ವಿಜಯ್ ಯಾರ ಮುಖ ಕೂಡ ನೋಡ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸುಳ್ಳು ಹೇಳಿದ್ದೀರಾ, ನನ್ನ ಹೆಂಡತಿಯನ್ನು ನನ್ನನ್ನು ಎಷ್ಟೋ ಅವಮಾನ ಮಾಡಿದ್ದೀರಾ, ಆದ್ದರಿಂದ ನೀವು ಅವಳ ಬಳಿ ಕ್ಷಮಾಪಣೆ ಕೇಳಬೇಕು. ಮೂರನೆಯದಾಗಿ ನಮ್ಮ ತಾತನ ಕಡೆಯಿಂದ ಬಂದ ಆಸ್ತಿಯನ್ನು ಮಕ್ಕಳಿಗೆ ಹಂಚುವ ಅವಶ್ಯಕತೆ ಇಲ್ಲ. ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಳ್ಳೋಣ. ಇಂದಿನಿಂದ ಆ ಆಸ್ತಿಯನ್ನು ಯಾರು ತಮ್ಮ ಇಷ್ಟದ ಪ್ರಕಾರ ಮಾರಾಟ ಮಾಡುವುದಾಗಲಿ ಅಡ ಇಡುವುದಾಗಲಿ ಮಾಡುವ ಹಾಗಿಲ್ಲ. ಸ್ವಲ್ಪ ಸಮಯ ಯಾರು ಏನೂ ಮಾತನಾಡಲಿಲ್ಲ. ಎಲ್ಲರೂ ಸೈಲೆಂಟ್ ಆಗಿದ್ರು. ಸ್ವಲ್ಪ ಸಮಯದ ನಂತರ ನನ್ನ ನಾದಿನಿ ಹೇಳ್ತಾ ಇದ್ಲು, ನಿನಗೇನಾದ್ರೂ ಹುಚ್ಚಿಡಿದ್ಯಾ? ನಿನಗೆ ಮನೆ ಬೇಕಾಗಿಲ್ಲ ಅಂದ್ರೆ ಬಿಟ್ಬಿಡು. ನೀನು ಪೂರ್ತಿ ಮನೆತನದ ಗೌರವವನ್ನು ಮಣ್ಣುಪಾಲ್ ಮಾಡ್ಬೇಕು ಅಂದುಕೊಂಡಿದ್ಯಾ? ನೀನ್ ಅಂದುಕೊಳ್ತಾ ಇದ್ಯಾ ಹೊರಗಿನವರೆಲ್ಲರೂ ನಮ್ಮನ್ನು ನೋಡಿ ನಗಬೇಕು ಅಂತ? ವಿಜಯ್ ಸೈಲೆಂಟ್ ಆಗಿ ತಮ್ಮ ತಂಗಿಯನ್ನು ನೋಡುತ್ತಾ, ಈ ಮನೆಗೆ ಗೌರವವನ್ನು ನಾನು ಹಾಳು ಮಾಡ್ತಾ ಇಲ್ಲ. ಈ ಮನೆಯ ಗೌರವ ಆ ದಿನ ಹಾಳಾಗಿತ್ತು. ಆ ದಿನ ನೀವೆಲ್ಲರೂ ನನ್ನ ಹೆಂಡತಿಯನ್ನು ಹಾಲು ಕೊಡುವ ಹಸು, ಸೈಲೆಂಟ್ ಆಗಿ ಹಾಲು ಕೊಡ್ತಾಳೆ, ನಾವು ಏನೇ ಹೇಳಿದ್ರು ಅವಳು ಏನು ಮಾತನಾಡೋದಿಲ್ಲ ಅಂತ ಅಂದುಕೊಂಡ ಆ ದಿನ ಈ ಮನೆಯ ಗೌರವ ಮಣ್ಣು ಪಾಲಾಗಿತ್ತು. ಸತತವಾಗಿ 3 ಗಂಟೆಗಳ ಕಾಲ ಅಲ್ಲಿ ಮಾತುಗಳು ಗಲಾಟೆಗಳು ನಡೀತಾನೆ ಇದ್ವು. ಅವರೆಲ್ಲರೂ ಹೇಳ್ತಾ ಇದ್ರು, ತಂದೆ ತಾಯಿಗೆ ಕೂಡ ಕೆಲವೊಂದು ತೊಂದರೆ ಇರುತ್ತೆ, ಅವರು ಕೂಡ ನಿಸ್ಸಹಾಯಕರಾಗಿರ್ತಾರೆ. ಅವರು ಏನ್ ಮಾಡ್ತಾರೋ ಅದೆಲ್ಲವನ್ನು ಮಕ್ಕಳು ತಲೆಗೆ ಹಾಕಿಕೊಳ್ಬಾರ್ದು. ಮಕ್ಕಳು ತಂದೆ ತಾಯಿಯನ್ನು ಯಾವತ್ತಿಗೂ ಕ್ಷಮಿಸ್ತಾನೆ ಇರಬೇಕು. ಕೊನೆಯಲ್ಲಿ ಅಲ್ಲಿ ಬಂದಿದ್ದ ಹಿರಿಯರು ಹೇಳಿದ್ರು, ಈ ವಿಷಯದಲ್ಲಿ ನಿಮ್ಮ ಮಗ ಮತ್ತು ಸೊಸೆಯ ತಪ್ಪಿಲ್ಲ. ಇದರಲ್ಲಿ ತಪ್ಪಿರುವುದೆಲ್ಲವೂ ಕೇವಲ ನಿಮ್ದು ಮಾತ್ರ. ಎಲ್ಲರ ಒತ್ತಡದ ಮೇಲೆ ನಮ್ಮ ಮಾವನವರು ಈಗ ಆ ಪತ್ರಗಳ ಮೇಲೆ ಸಹಿ ಮಾಡಿದ್ರು. ಆ ಪತ್ರದಲ್ಲಿ ಬರೆಯಲಾಗಿತ್ತು, ನಮ್ಮ ಅಷ್ಟು ದುಡ್ಡನ್ನು ನಾವು ನಿಮಗೆ ವಾಪಸ್ ಕೊಡಲಾಗುತ್ತೆ ಅಂತ. ಇಷ್ಟವಿಲ್ಲದ ಮನಸ್ಸಿನಿಂದಲೇ ಅವರೆಲ್ಲರೂ ಆ ಪೇಪರ್ ಮೇಲೆ ಸಹಿ ಮಾಡಿದ್ರು. ಈಗ ಅಲ್ಲಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಎದ್ದು ಹೋಗಲು ಮುಂದಾದ್ರು. ನಾನು ಎದ್ದು ನಿಂತು ನನ್ನ ನಾದಿನಿ ಮತ್ತು ಅತ್ತೆ ಮಾವ ಅವರಿಗೆ ಹೇಳಿದೆ, ನನಗೆ ನಿಮ್ಮ ಮನೆ ಬೇಕಾಗಿಲ್ಲ, ನಿಮ್ಮ ಯಾವ ಆಸ್ತಿ ಕೂಡ ಬೇಕಾಗಿಲ್ಲ. ಆದ್ರೆ ಇನ್ನು ಮೇಲೆ ನೀವು ಇನ್ನೊಂದು ಬಾರಿ ನನ್ನನ್ನು ಅವಮಾನ ಮಾಡುವ ಮೊದಲು, ನನ್ನನ್ನು ಉಪಯೋಗಿಸಿಕೊಳ್ಳುವ ಮೊದಲು ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ. ನಾನು ಕೂಡ ಮಾತನಾಡಬಲ್ಲೆ. ಮನೆ ಮಾರಾಟ ಮಾಡಲಾಗದೆ ಈಗ ನಾದಿನಿಯ ಗಂಡ ತನ್ನ 2 ಕಾರುಗಳನ್ನು ಮಾರಿಬಿಟ್ಟಿದ್ದ. ಚಿಕ್ಕನಾದಿನಿ ಕಮಿಟಿಗೆ ಮಾಡಿದ ಮೋಸದಿಂದ ಅವಳ ವಿರುದ್ಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಲಾಗಿತ್ತು. ಇದೆಲ್ಲವೂ ಮೊದಲು ನಡೆದಿದ್ರೆ ನನಗೆ ಇವರ ಮೇಲೆ ತುಂಬಾ ಕರುಣೆ ಬರ್ತಾ ಇತ್ತು. ಆದ್ರೆ ಈಗ ನನಗೆ ಎಲ್ಲ ಸತ್ಯ ಗೊತ್ತು. ಆದ್ದರಿಂದ ನಾನು ಅವರ ವಿಷಯದಲ್ಲಿ ತಲೆ ಹಾಕಲಿಲ್ಲ. ಜನರೆಲ್ಲ ಅವರನ್ನು ನೋಡಿ ಮಾತನಾಡಿಕೊಳ್ತಾ ಇದ್ರು, ಮಗ ಮತ್ತು ಸೊಸೆಯನ್ನು ಲೂಟಿ ಮಾಡಿ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ತಮ್ಮ ಹೆಣ್ಣು ಮಕ್ಕಳು ಮತ್ತು ಅಳಿಯನ ಮನೆಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತ. ವಿಜಯ್ ಇನ್ನು ಯಾವತ್ತೂ ತನ್ನ ಮನೆಗೆ ವಾಪಸ್ ಹೋಗಲಿಲ್ಲ. ಅವರು ಈಗ ನನ್ನ ತಂದೆಗೆ ಕೂಡ ಹೇಳಿದ್ರು, ನಾವು ಇನ್ನು ಸ್ವಲ್ಪ ಸಮಯ ಇಲ್ಲೇ ಇರ್ತೀವಿ. ಎಲ್ಲವೂ ಸರಿ ಹೋದ ನಂತರ ನಾನು ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.